ಇವತ್ತಿನಿಂದ ಆರಂಭವಾಗಿ 30ನೇ ದಿನಾಂಕದವರೆಗೆ ನಡೆಯುವ ಈ ಶ್ರೀರಾಮಾಯಣ ದರ್ಶನಂ ವಾಚನ ವಾದನ ವ್ಯಾಖ್ಯಾನ ಈ 11 ದಿನಗಳ ಸತ್ರವನ್ನು ನಮ್ಮ ನಿರಂತರಾಭಿಮಾನಿಗಳಾದ ಶ್ರೀ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಮಯ್ಯ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿಗೆ ಸರಿಯಾಗಿ 1 ವರ್ಷ ಹಿಂದೆ ಕುವೆಂಪು ಅವರ ಈ ಮಹಾಕಾವ್ಯದ 4ರ ಪೈಕಿ ಮೊದಲ 2 ಸಂಪುಟಗಳ ಆಯ್ದ ಭಾಗಗಳ ವಾಚನ ವ್ಯಾಖ್ಯಾನ ನಡೆದಿತ್ತು. ಒಂದನೇ ಸಂಪುಟ, ಇನ್ನು 2ನೇ ಸಂಪುಟ ಆರಂಭ ಆಗಿತ್ತು ಅಂತ ಕಾಣುತ್ತೆ. ಅಯೋಧ್ಯ ಸಂಪುಟ ಆರಂಭ ಆಗಿತ್ತು. ಏತನ್ಮಧ್ಯೆ ಭೈರಪ್ಪನವರು, ತ್ಯಾಗರಾಜರು, ಕಾಳಿದಾಸ ಇವರೆಲ್ಲ ದಾಳಿ ಮಾಡಿದ್ರು. ಈಗ ಶ್ರೀರಾಮಾಯಣ ದರ್ಶನಂ ಒಡನಾಟ ಮತ್ತೆ ಸಾಧ್ಯ ಆಗಿದೆ. ಕನ್ನಡ ಕೃತಿಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠದ ಮೊದಲ ಪ್ರಶಸ್ತಿ, ಮೊದಲ ಪಂಪ ಪ್ರಶಸ್ತಿ ಈ 3 ಈ ಕಾವ್ಯಕ್ಕೆ ಸಂದಿವೆ. ವಾಲ್ಮೀಕಿ ಕಾವ್ಯದ ಅನುಸರಣೆ ಆಗಿರುವ ಹಾಗೆ ಕೆಲವು ಅಂಶಗಳಲ್ಲಿ ಪುನಃಸೃಷ್ಟಿಯೂ ಆಗಿದೆ. ಬೇರೆ ಕಥೆ ಎಂಬಂತೆ ಬೇರೆ ಮೈಯ ಅಂತಂತೆ ಮರುಹುಟ್ಟು ಒಡೆದಂತೆ ಮೂಡಿದಿ ಕಾವ್ಯ ಅಂತ ಕುವೆಂಪು ಅವರೇ ಹೇಳಿದ್ದಾರೆ. ನಮ್ಮ ಕಾಲದಲ್ಲಿ ಜನ್ಮ ತಳೆದ ಈ ಮಹಾಕಾವ್ಯ ವಾಲ್ಮೀಕಿಗಳ ಹೆಜ್ಜೆ ಜಾಡಿನಲ್ಲಿ ಕ್ರಮಿಸಿದ್ದು ಕೂಡ ಆಕಸ್ಮಿಕ ಏನಲ್ಲ. ಮಹಾಕವಿಗೆ ಬೇಕಾದ ಅಂಥ ದೊಡ್ಡ ಕ್ಯಾನ್ವಾಸ್ ಬೇರೆ ಎಲ್ಲಿ ಸಿಗಬೇಕು ಅವರಿಗೆ. ಅಲ್ಲದೆ ಕುವೆಂಪು ಅವರಿಗೆ ವಿಶಿಷ್ಟವಾದ ಪೂರ್ಣ ದೃಷ್ಟಿ, ಸರ್ವೋದಯ ದೃಷ್ಟಿಗಳ ಪ್ರಭಾವವು ಸೇರಿಕೊಂಡು ಇದನ್ನು ಒಂದು ದರ್ಶನ ಆಗಿಸಿದೆ. ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಭದ್ರವಾದ ಸ್ಥಾನ ನಿರ್ಮಿಸಿಕೊಂಡಿರುವ ಕೃತಿ ಶ್ರೀರಾಮಾಯಣ ದರ್ಶನಂ ಅನ್ನೋದು ನಿಸ್ಸಂದೇಹ. ಸ್ವಲ್ಪ ನಡುಗನ್ನಡ ಭಾಷೆಗೆ ನಾವು ನಮ್ಮನ್ನು ಅಟ್ಯೂನ್ ಮಾಡಿಕೊಂಡರೆ ಎಂಥವರೂ ಸವಿದು ಆನಂದಿಸಬಹುದಾದ ಕಾವ್ಯ ಇದು. ಇನ್ನು ಕಾವ್ಯ ಸ್ವಾರಸ್ಯ ತಿಳಿಸಿಕೊಡೋದಕ್ಕೆ ಶತಾವಧಾನಿ ಡಾಕ್ಟರ್ ಗಣೇಶ್ ನಮ್ಮ ಜೊತೆ ಇದ್ದಾರೆ. ಕಾವ್ಯದ ಗೇಯ ಗುಣವನ್ನು ಪ್ರಸ್ಫುಟಗೊಳಿಸೋದಕ್ಕೆ ಗಮಕ ವಿದ್ವಾಂಸ ಚಂದ್ರಶೇಖರ್ ಕೆದಿಲಾಯರು, ವೇಣುವಾದಕ ವೇಣುಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ದುರ್ಲಭಂ ತ್ರಯಮೇವೈತತ್ ಅಂತ ಹೇಳ್ತಾ ತಮ್ಮ ಈ ಸತ್ರವನ್ನು ಆರಂಭಿಸಬೇಕು ಅಂತ 3 ವಿದ್ವಾಂಸರೇ ಪ್ರಾರ್ಥನೆ ಮಾಡ್ತೀನಿ. ಏಳು ವೀಣೆಯೇ ಏಳು ವೀಣೆಯೇ ಏಳು
ವಾಕ್ಸುಂದರಿಯ ಕೈಯ ತ್ರೈಭುವನ ಸಮ್ಮೋಗಿನಿಯೇ ವಾಕ್ಸುಂದರಿಯ ಕೈಯ ತ್ರೈಭುವನ ಸಮ್ಮೋಗಿನಿಯೇ ಏಳು ವೀಣೆಯೇ ಏಳು ಏಳು ವೀಣೆಯೇ ಏಳು ವಾಕ್ಸುಂದರಿಯ ಕೈಯ ತ್ರೈಭುವನ ಸಮ್ಮೋಗಿನಿಯೇ ಕವನ ಕಮನೀಯೇ ಕವನ ಕಮನೀಯೇ ಮಂತ್ರದಕ್ಷಿಗಳಿಂದೆ ನೋಳ್ಪನೀಂ ಸರ್ವಕ್ಕೆ ಸಾಕ್ಷಿ ಮಂತ್ರದಕ್ಷಿಗಳಿಂದೆ ನೋಳ್ಪನೀಂ ಸರ್ವಕ್ಕೆ ಸಾಕ್ಷಿ ಕವನ ಕಮನೀಯೇ ಕಂಡುದ ನಮಗೆ ಗಾನಗೈ ಕಮನೀಯೇ ಕಂಡುದ ನಮಗೆ ಗಾನಗೈ 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 ಕಮನೀಯೇ ಕಂಡುದ ನಮಗೆ ಗಾನಗೈ 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 ಶ್ರೀಕಂಠದಿಂ ಕಂಡುದ ನಮಗ ಗಾನಗೈ ಶತತಂತ್ರಿಯ ಕಂಡುದ ನಮಗ ಗಾನಗೈ ಶತತಂತ್ರಿಯ ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮತ್ತೆ ರಾಮಾಯಣ ದರ್ಶನ ವಿರಾಮಾಯಣವಾಗಿ ಮುಂದುವರಿಯಲಿದೆ. ಇದಕ್ಕೆ ಸಹಕಾರಿಗಳಾಗಿ ಒದಗಿ ಬಂದ ಎಲ್ಲರಿಗೆ ಧನ್ಯವಾದ, ಪುರಸ್ಕಾರ, ನಮಸ್ಕಾರಗಳು. ರಾಮಾಯಣ ದರ್ಶನದ 2ನೆಯ ಸಂಪುಟ ಕಿಷ್ಕಿಂಧ ಸಂಪುಟಕ್ಕೆ ಬಂದಿದ್ದೀವಿ. ಕಿಷ್ಕಿಂಧ ಅನ್ನುವ ಶಬ್ದ ಕಿಷ್ಕು ಅಂದರೆ ತೋರ್ಬೆರಳು ಹೆಬ್ಬೆರಳುಗಳ ನಡುವಣ ಜಾಗ ಅನ್ನುವ ಅರ್ಥದಿಂದ ಬಂದದ್ದು. ಕಿಷ್ಕು ಅನ್ನುವುದರಿಂದ ಕಿಷ್ಕಿಂಧ ಅನ್ನುವ ಶಬ್ದ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಇಕ್ಕಟ್ಟು ಅನ್ನುವುದರ ಸೂಚನೆಯಾಗಿ ನಮ್ಮಲ್ಲೆಲ್ಲ ಬಂದಿದೆ. ವಿತಸ್ತಿ ಅಂದರೆ ಕಿರುಬೆರಳಿನಿಂದ ತೋರ್ಬೆರಳಿನವರೆಗಿನ ಅಂತರ, ಅದನ್ನು ನಾವು ಗೇಣು ಅಂತೀವಿ, ಇದನ್ನು ಚೋಟು ಅಂತೀವಿ. ಚೋಟು ಗೇಣಿಗಿಂತ ಚಿಕ್ಕದು, ವಿತಸ್ತಿಗಿಂತ ಕಿಷ್ಕು ಚಿಕ್ಕದಾಗಿರುವುದರಿಂದ ಕಿಷ್ಕಿಂಧ ಅನ್ನುವುದಕ್ಕೆ ಇಕ್ಕಟ್ಟು ಅನ್ನುವ ಅರ್ಥ ಬಂತು. ರಾಮಾಯಣ ದರ್ಶನದ ಸ್ವಾರಸ್ಯಗಳು ಬಹಳ ಬಹಳ. ಅದನ್ನು ಅಡಕ ಮಾಡಿ 10-11 ದಿವಸಕ್ಕೆ ತುಂಬಿಸುವುದು ಅಂದರೆ ಸ್ವಲ್ಪ ಕಿಷ್ಕಿಂಧ ಕಾಂಡವೇ ನಮ್ಮ ಪಾಲಿಗೆ. ಆ ದೃಷ್ಟಿಯಿಂದ ಈ ಸಂಪುಟದಲ್ಲಿರುವ ರಸೋತ್ಕಟವಾದ ಸಂದರ್ಭಗಳನ್ನು ಆಯ್ಕೆ ಮಾಡುವಲ್ಲಿ ಒಂದು ರೀತಿಯಾದ ನಿರ್ದಯತ್ವ ಬೇಕಾಯಿತು. ಇನ್ನೂ ಅದು ಪೂರ್ಣವಾಗಿಲ್ಲ, ಆಯ್ಕೆ ನಡೀತಲೇ ಇದೆ. ಈಗ ಆರಂಭ. ಈ ಸಂಚಿಕೆ ಲಂಕೇಶನೊಲಿಸಿದನು ಮಾರೀಚನಮ್ಮಂತ. ಮಾರೀಚನನ್ನು ರಾವಣಾಸುರ ಒಲಿಸಿ ಮಾಯಾಮೃಗವಾಗಿ ಸುಳಿದಾಡುವಂತೆ ಮಾಡುವ ಭಾಗ. ಅವರ ಕಲ್ಪನಾ ತರಂಗಿತತೆ ಅದೆಷ್ಟು ವಿಶೇಷವಾಗಿ ಹರಿಯುತ್ತದೆ ಎನ್ನುವುದನ್ನು ಕಾಣಬಹುದು. ಇವರು ಕುವೆಂಪು ಪ್ರತಿ ಸಂಚಿಕೆಯಲ್ಲಿ ಸಂಪುಟದಲ್ಲಿಯೂ ಆಗಾಗ ನಡುವಿನಲ್ಲೂ ಕೂಡ ವಾಗ್ದೇವತೆಯನ್ನು, ಕಾವ್ಯಾಭಿಮಾನಿ ದೇವತೆಯನ್ನು ಉದ್ಬೋಧನ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದನ್ನು ಪಾಶ್ಚಾತ್ಯ ಕವಿತಾ ಸಂಪ್ರದಾಯದಿಂದ ಸ್ವೀಕರಿಸಿದ್ದೀನಿ ಅಂತ ಅವರೇ ಹೇಳ್ತಾರೆ. ಇನ್ನು ವಿಮರ್ಶಕರು ಕೂಡ ಗುರುತಿಸ್ತಾರೆ. ಹೋಮರ್ ಕೂಡ ಮಧ್ಯದಲ್ಲಿ ಮಾಡ್ತಾನೆ. ಮಿಲ್ಟನ್ ಕೂಡ ಅದೇ ರೀತಿಯಾಗಿ ತನ್ನ ಪ್ಯಾರಡೈಸ್ ಲಾಸ್ಟನ್ನ ಅಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ವರ್ಜಿಲ್ ಕವಿಯಲ್ಲಿಯೂ ನಾವು ಕಾಣ್ತೀವಿ. ಆದರೆ ಭಾರತೀಯ ಕವಿಗಳಲ್ಲಿ ಮೊದಲಿಗೆ ಮಾತ್ರ ಮಂಗಳಾರ್ಚರಣೆ ಉಂಟು ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ. ಉದಾಹರಣೆಗೆ ತೆಲುಗಿನ ಕವಿಗಳನ್ನು ನೋಡಿದ್ರೆ ಅವರು ಪ್ರತಿಯೊಂದು ಆಶ್ವಾಸದ ಆದಿಯಲ್ಲಿ ಕೂಡ ಕೃತಿ ಭರ್ತನನ್ನು, ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡುವುದು, ಆಯಾ ಆಶ್ವಾಸದ ಕಡೆಯಲ್ಲಿ ಷಷ್ಠ್ಯಂತಗಳು ಮಾಡಿದ ಮೇಲಿಂದ ಕಟ್ಟಕಡೆಯಲ್ಲಿ ಕೃತಿ ಭರ್ತನಿಗೆ ಸಂಬೋಧನೆ ಮಾಡಿ ಇಡೀ ಆಶ್ವಾಸವನ್ನು ನಿವೇದನೆ ಮಾಡುವುದು ಕಾಣಿಸುತ್ತದೆ.
ಅದೇ ರೀತಿ ತುಳಸಿದಾಸರ ರಾಮಚರಿತಮಾನಸದಂಥ ಕಾವ್ಯಗಳಲ್ಲಿ ಕೂಡ ಮಧ್ಯೆ ಮಧ್ಯೆ ಸ್ತೋತ್ರಗಳು ಬರ್ತವೆ. ಒಟ್ಟಿನಲ್ಲಿ ಮಂಗಲಾದೀನಿ, ಮಂಗಲಾಂತಾನಿ, ಮಂಗಲ ಮಧ್ಯಾನಿ ಅನ್ನುವುದು ಸಂಪ್ರದಾಯ ಇವರು ನಡೆಸಿಕೊಂಡು ಬಂದಿದ್ದಾರೆ. ಅಲ್ಲಿ ನಾವು ಕಾಣಬೇಕಾದ ಸ್ವಾರಸ್ಯ ಏನಂತಂದರೆ, ಇವರು ಮಂತ್ರದಕ್ಷಿಗಳಿಂದ ನೀವು ನೋಳ್ಪ ಸರ್ವಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ. ಮಂತ್ರಮಯವಾದ ದಿವ್ಯ ದೃಷ್ಟಿಯಿಂದ ಕಾಣಬೇಕಾದದ್ದು ಅಂತನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದ ಸ್ವಾರಸ್ಯ. ಕುವೆಂಪು ಅವರಿಗೆ ಕಾವ್ಯ ರಚನೆ ಒಂದು ಯೋಗ, ಒಂದು ಯಜ್ಞ, ಒಂದು ತಪಸ್ಸು, ಒಂದು ಸಮಾಧಿ. ಕವಿತೆ ಎಂದರೆ ಮಂತ್ರ, ಕವನಗಳೇ ಮಂತ್ರಗಳು ಅಂತ ಅವರು ಒಂದು ಕವಿತೆಯನ್ನೇ ಬರೆದಿದ್ದಾರೆ, ಕೃತಿಕೆಯಲ್ಲಿ ಸಿಗುವಂಥ ಒಂದು ಸಾನೆಟ್. ಅಂದರೆ ಅವರು ಆ ಮಟ್ಟಕ್ಕೆ ಕಾವ್ಯವನ್ನು ಒಂದು ಯೋಗ, ಒಂದು ಆರಾಧನಾ ಸ್ವಭಾವ ಅಂತ ಮಾಡಿಕೊಂಡಿದ್ದಾರೆ. ಅದನ್ನು ಇಲ್ಲಿಯೂ ನಾವು ಕಾಣ್ತೀವಿ. ಜೊತೆಗೆ ವೀಣೆಯನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾರೆ. ವೀಣೆಗೆ ಒಂದು ಅಲೌಕಿಕವಾದ, ವೈದಿಕವಾದ, ಆಧ್ಯಾತ್ಮಿಕ ಪರಿವೇಶ ಇದೆ. ದೇಹವನ್ನೇ ಒಂದು ವೀಣೆ ಅಂತ ಪರಿಭಾವಿಸುವುದು ಕೂಡ ಉಂಟು. ವೇದಗಳಲ್ಲಿ ವಿಶೇಷವಾಗಿ ಬಗೆ ಬಗೆಯ ವೀಣೆಗಳ ಪ್ರಸ್ತಾವ ಬರ್ತದೆ. ಶ್ರೌತ ಸೂತ್ರಾದಿಗಳಲ್ಲಿ ನಾವು ಕಾಣ್ತೀವಿ. ಎಲ್ಲ ಹಿನ್ನೆಲೆಯಲ್ಲಿ ಅವರು ಈ ದೇಹ ಒಂದು ವಾದನ ಯಂತ್ರ, ಅದನ್ನು ನುಡಿಸ್ತಕ್ಕಂಥ ಪರದೇವತೆ, ಕಲಾಭಿಮಾನಿ ದೇವತೆ, ವಾಗ್ದೇವತೆ ತಾನು ಆಕೆಯ ಕೈಯಲ್ಲಿರತಕ್ಕಂಥ ಉಪಕರಣ ಮಾತ್ರ ಅನ್ನುವ ಭಾವವನ್ನು ತೆಗೆದುಕೊಂಡಿರುವುದನ್ನು ನಾವು ಕಾಣಬಹುದು. ಪೂರ್ವ ಕವಿಗಳನ್ನೆಲ್ಲ ಮತ್ತೆ ಸ್ಮರಣೆ ಮಾಡ್ತಾರೆ. ಮಾಡಿ ಪ್ರಕೃತಕ್ಕೆ ಬರ್ತಾರೆ. ಪ್ರಕೃತ ಏನು? ಶೂರ್ಪಣಖೆ, ಚಂದ್ರನಖಿ. ಈ ಕಾವ್ಯದಲ್ಲಿ ಅವಳು ರಾಮ ಲಕ್ಷ್ಮಣರನ್ನು ಕೆಣಕಿ ಮಾನಭಂಗಕ್ಕೆ ಅಲ್ಲ, ಅಭಿಮಾನ ಭಂಗಕ್ಕೆ ತುತ್ತಾಗಿದ್ದಾಳೆ. ಮಾನಭಂಗ ಆಗಿಲ್ಲ, ಮಾನ ಇದ್ದವರಿಗೆ ಮಾನಭಂಗ. ಅವಳಿಗೆ ಇದ್ದದ್ದು ಅಭಿಮಾನ ಮಾತ್ರ, ಅದು ದುರಭಿಮಾನ, ಅದು ಭಂಗವಾಗಿದೆ. ಹಾಗಾಗಿ ಅಣ್ಣನ ಬಳಿಗೆ ಹೋಗಿದ್ದಾಳೆ. ಆ ಬಗೆಗೆ ಕವಿ ಪ್ರಸ್ತಾವನೆ ಮಾಡ್ತಾರೆ. ಬಿಂಕಕ್ಕೆ ತಗುಳಿದೋರಂತೆ ಆ ಚಂದ್ರನಖಿ, ಬಿಂಕಕ್ಕೆ ತಗುಳಿದೋರಂತೆ ಆ ಚಂದ್ರನಖಿ, ಲಂಕೇಶ್ವರನ ತಂಗೆ ಬಾನ್ಗೆ ದಳ್ಳೂರಿ ನಗವವಾಲ್ ಧಾವಿಸಿದಳಗ್ರಜನ ಬಳಿಗೆ ಅತ್ಯುಗ್ರಮನದಿಂದ. ಚಂದ್ರನಖಿ ಲಂಕೇಶ್ವರನ ತಂಗೆ ಪಾಂಗ್ಯ ದಳ್ಳೂರಿ ನಗರವಿಸಿದಳಗ್ರಜನ ಬಳಿಗತ್ಯುಗ್ರಮನದಿಂದ. ಏಳು ವೀಣೆಯೇ ಏಳು ಹೇ ಅಮೃತ ಭಾಷಿಣಿಯೇ, ಏಳು ವೀಣೆಯೇ ಏಳು ಹೇ ಅಮೃತ ಭಾಷಿಣಿಯೇ, ಹೇಳು ಮುಂದಣ ಕಥಾ ಕಾವ್ಯವಂ ಕೇಳ್ವರ್ಗೆ ರಸವಶತೆಯಿಂ ಕಲಾಪುಲಕಂ ಪಲ್ಲವಿ ಪಂತೆ. ಹೇಳು ಹೇ ಅಮೃತ ಭಾಷಿಣಿಯೇ ಮುಂದಣ ಕಥಾ ಕಾವ್ಯವಂ ಕೇಳ್ವರ್ಗೆ ರಸವಶತೆಯಿಂ ಕಲಾಪುಲಕಂ ಪಲ್ಲವಿ ಪಂತೆ. ಕಲಾಪುಲಕಂ ಪಲ್ಲವಿ ಪಂತೆಗೆ. ರಾಮಾಯಣ ದರ್ಶನದ ಪ್ರತಿಯೊಂದು ಪಂಕ್ತಿಯಲ್ಲಿಯೂ ಸ್ವಾರಸ್ಯ ಏನೆಂದರೆ ಕವಿಯ ಅಭಿನವವಾದ ದೃಷ್ಟಿ. ಹೊಸ ಹೊಸ ರೂಪಕಗಳನ್ನು, ಹೊಸ ಹೊಸ ಹೋಲಿಕೆಗಳನ್ನು ಕೊಡ್ತಾರೆ. ಆ ಶಬ್ದಶೈಲಿಯೇ ಅಷ್ಟು ಸುಂದರವಾದದ್ದು. ಕುಮಾರವ್ಯಾಸ ಬಂದ ಮೇಲೆ ಈ 500 ವರ್ಷಗಳಲ್ಲಿ ಈ ಜಾಡಿನ ಒಂದು ಕಲ್ಪಕ ಪ್ರತಿಭೆ, ಚಿತ್ರಕ ಪ್ರತಿಭೆ, ಪದಗಳ ಒಂದು ಸಂಪದ ಕಾಣಿಸುವಂಥದ್ದಲ್ಲ. ಚಂದ್ರನಖಿ ಬಿಂಕಕ್ಕೆ ತಗುಳಿದೋಲಂತೆ ಅಂತಾರೆ. ಅವಳ ಬಿಂಕಕ್ಕೆ ಬೆಂಕಿ ತಗುಲಿದ ಹಾಗೆ ಅಂತ. ಅಗ್ನಿ ಅನ್ನೋ ಶಬ್ದ ಬಳಸೋಲ್ಲ. ಬಿಂಕ ಅಪ್ಪಟ ಕನ್ನಡ ಶಬ್ದ, ಅದಕ್ಕೆ ಬೆಂಕಿ ಅನ್ನುವ ಕನ್ನಡ ಶಬ್ದ. ಅಂದರೆ ಅಗ್ನಿ ಎನ್ನುವಲ್ಲಿ ಇರುವ ಪಾವಿತ್ರ್ಯ ಬೆಂಕಿ ಎನ್ನುವಾಗ ಬರೋಲ್ಲ. ಬೆಂಕಿ ಅಂದರೆ ಅದು ಉರಿಯೋದಕ್ಕಿರ್ತಕ್ಕಂಥದ್ದು ಅಂತ, ಬೆಳಗುವುದಕ್ಕಿರುವುದು ಅನ್ನೋ ಅರ್ಥ ಬರೋದಿಲ್ಲ. ಬೆಂಕಿ ಕೊಡು ಅಂತಂದರೆ ಅದು ಚಿತೆ ಉರಿಸು ಅನ್ನುವಂಥ ಅರ್ಥದಲ್ಲಿ, ಅಥವಾ ಬೆಂಕಿ ಹಾಕಿದ್ರು ಅಂತಂದರೆ ಹಾಳು ಮಾಡಿದ್ರು ಅನ್ನೋ ಅರ್ಥದಲ್ಲಿ.
ಹಾಗಲ್ಲದೆ ಜ್ಞಾನಾಗ್ನಿ ಅಂತೀವಿ ಹೊರತುನುವೆ ತಿಳಿವಿನ ಬೆಂಕಿ ಅಂತ ಅನ್ನೋದಿಲ್ಲ. ಅಂದರೆ ಈ ಬೆಂಕಿ ಶಬ್ದಕ್ಕೆ ಎರಡು ವಿಧವಾದ ಅರ್ಥವೂ ಉಂಟು. ಆದರೆ ಅಗ್ನಿಗೆ ದಿವ್ಯವಾದಂತಹ ಅರ್ಥವೇ ಕಾಣಿಸುತ್ತದೆ. ಈ ಎಲ್ಲ ಭಾವನೆಗಳು ಕವಿಯಲ್ಲಿ ಇರಬೇಕು. ಅವಳ ಅಹಂಕಾರವೂ ಕೂಡ ಪ್ರಾಕೃತವಾದದ್ದು. ಅವಳ ಬಿಂಕ ಸುಸಂಸ್ಕೃತವಾದ ಬಿಂಕ ಅಲ್ಲ, ಅದು ಅಸಂಸ್ಕೃತವಾದ ಬಿಂಕ. ಅದಕ್ಕೆ ತಕ್ಕಂತೆ ಅವಳಿಗೆ ಆದ ಘೋರಾಪಮಾನವು ಅದೇ ಪರಿಯಾದದ್ದು, ತಕ್ಕ ದಂಡನೆ. ಹಾಗಾಗಿ ಬಿಂಕಕ್ಕೆ ಬೆಂಕಿ ಉರಿಯಲ್ಪಟ್ಟಿತು. ಆಗ ಅವಳು ಬಾನ್ಗೆ ದಳ್ಳುರಿ ನೆಗದವೋಲ್ ಧಾವಿಸಿದಳು. ಬಾನಿಗೆ ದಳ್ಳುರಿ, ಮತ್ತೆ ಅಲ್ಲಿ ಅಪ್ಪಟ ಕನ್ನಡ ಶಬ್ದ, ಬಾನ್ಗೆ ದಳ್ಳುರಿ, ಧಗಧಗಿಸುವ ಉರಿ. ಆ ಉರಿ ದಳ್ಳುರಿ ದಭೀಲ್ಲನೆ ಗಭೋಲ್ಲನೆ ಸಿಡಿದೇಳುವಂತೆ ಅವಳು ಸಿಡಿದೆದ್ದು ಬಾನಿಂದ ಹಾರಿ ಬರ್ತಾ ಇದ್ದಾಳೆ. ಅಂದರೆ ಅವಳ ಕಾಮಾಗ್ನಿ ಯಾವ ವೈಪರೀತ್ಯವನ್ನು ಮಾಡ್ತಾ ಇದೆ, ಮನೆಹಾಳಿ ಮೂಳಿ ಅವಳು ಇಡೀ ಲಂಕೆಯನ್ನೇ ನಿಶ್ಶಂಕೆಯಿಂದ ಬೆಂಕಿಗೊಡ್ಡುವುದಕ್ಕೆ ಬರ್ತಾ ಇದ್ದಾಳೆ ಅನ್ನೋದನ್ನು ತೋರಿಸ್ತಾರೆ. ಇದನ್ನು, ಈ ಕಥೆಯನ್ನು ಮುಂದೆ ಹೇಳುವಂತ ಅವಳು ಬಂದೊಡನೆ ಅಣ್ಣನಿಗೆ ಹೇಳ್ತಾಳೆ. ತನ್ನ ಎಲ್ಲ ದುಸ್ತಂತ್ರಗಳನ್ನು ಒಕ್ಕಣಿಸಿ ಅವನನ್ನು ಪ್ರಚೋದನೆ ಮಾಡ್ತಾಳೆ. ಪ್ರಚೋದನೆ ಮಾಡಿದಾಗ ಅವನು ಹೊರಡ್ತಾನೆ. ಹೊರಡುವಾಗ ನೋಡಿ ಮಂಡೋದರಿ ಎದುರಾಗ್ತಾಳೆ. ಮಂಡೋದರಿ ಅವನನ್ನು ಕೇಳ್ತಾಳೆ. ಆಗ ಪುಲಸ್ತ್ಯಜಂ ಮೀಸೆಗೈಯಾಗಿ ಕಿರುನಗೆ ಬೆರೆಸಿ ತಂಬುಲಂ ಹೃದಯ ರಾಗಮನು ಅಧರಕ್ಕಿತ್ತಂತೆ ಕೆಂಪೆಸೆಯೇ ವರೆದ ನಿಂತು ಓಪಳಿಗೆ. ಮೀಸೆಗೈಯಾಗಿ, ಆ ಭಾಷೆ ಹೇಗೆ ಡ್ರಮ್ಯಾಟೈಸ್ ಆಗುತ್ತೆ ಎನ್ನುವುದು ನೋಡಬೇಕು. ಮೀಸೆಗೈಯಾಗಿ ಅಂದರೆ ಮೀಸೆಗೆ ಕೈ ಹಾಕಿಕೊಂಡು ಕಿರುನಗೆ ಬೆರೆಸಿ ತಂಬುಲ, ಆ ತಾಂಬೂಲ ಹೃದಯ ರಾಗಮನ್ ಅಧರಕ್ಕೆ ಇತ್ತಂತೆ. ಹೃದಯದ ಅನುರಾಗವೇ ತುಟಿಗೆ ಬಂದಂತೆ ತಾಂಬೂಲ ಕಾಣಿಸ್ತಾ ಇತ್ತು. ಮಂಡೋದರಿಯ ಜೊತೆಗೆ ಅವನ ಮಾತು ಒಂದು ಲೋಕದ ಅನುಭವೋಕ್ತಿ. ನನಗೆ ಅದರ ಪ್ರಾಮಾಣ್ಯ ಎಷ್ಟು ಮಾತ್ರದ್ದು ಅಂತ ಗೊತ್ತಿಲ್ಲ. ಬಹು ಸಂಸಾರಿಗಳಾದವರು ತಮ್ಮ ಪ್ರಥಮ ಸಂಸಾರದ ಬಗ್ಗೆ ತುಂಬ ಗೌರವ ಪ್ರೀತಿಯಿಂದ ನಡ್ಕೋತಾರೆ ಅಂತ. ಬಹುವಲ್ಲಭರಿಗೆ ದಾಕ್ಷಿಣ್ಯ ಸಹಜ, ಅದು ಪ್ರಥಮ ಪತ್ನಿಯ ಬಗ್ಗೆ ಎಲ್ಲಿಲ್ಲದ ಗೌರವ ಅಂತ. ಲಂಕೇಶ್ವರನು ಅದೇ ಜಾತಿಗೆ ಸೇರಿದಂಥವನು. ಹಾಗಾಗಿ ಆ ಅನುರಾಗ ಅನ್ನೋದನ್ನು ತಾಂಬೂಲದ ಮೂಲಕ ತೋರ್ಪಡಿಸ್ತಾ ಇದ್ದಾನೆ. ಪ್ರಿಯೇ ಪಯಣಮಿದೆ ನಾಳೆ, ದೂರಂ ಮಹತ್ತರಂ ಅನಿವಾರ್ಯಮಂ ದಿಟಂ ಅಂತೆಲ್ಲ ಹೇಳಿ ಅವನು ದೊಡ್ಡ ರಾಜಕಾರಣ ಉಂಟು ಅಂತ ಹೇಳ್ಬಿಟ್ಟಂತಾನೆ. ಆಗ ಅವಳು ಕೇಳ್ತಾಳೆ, ಏನಿದು ರಾಜಕಾರಣಂ ದೈತ್ಯೇಂದ್ರ? ನಮ್ಮ ಔತಣಕ್ಕೆ ಮಿಗಿಲು ಗಜ್ಜಂ ಇನ್ನೂ ತಾನು ಒಳದೆ. ತಾನು ಔತಣ ಕರೆಯೋದಕ್ಕಾಗಿ ಬಂದಿದ್ದಾಳೆ. ಯಾವುದೋ ಅವಳದೊಂದು ಕಿಟ್ಟಿ ಪಾರ್ಟಿ ಥರದ್ದಿರುತ್ತೆ ಪಾಪ ಮಂಡೋದರಿಗೆ. ಅದಕ್ಕೆ ಬಾ ಅಂತ ಕರೆದ್ರೆ, ಇಲ್ಲ ನನಗೆ ಅವಸರದ ರಾಜಕಾರಣ ಇದೆ, ಅದಕ್ಕಾಗಿ ಹೋಗಬೇಕು ಅಂತ. ಆಗ ನೋಡಿ ಅವಳ ಮಾತುಗಳಲ್ಲಿ, ನಿನಗೆ ತಾನೊಳದೆ ಕೃತಕೃತ್ಯಂಗೆ ಮಾಡುವುದಿನ್ನೇನಿದೆ, ಜಗಜ್ಜೇತಂಗೆ ಇಂದ್ರನ ಉದ್ಧಟತನವೇ, ವಿತ್ತೇಶನ ಅವಿನಯವೇ, ಯಮನ ಗರ್ವವೇ, ಮರ್ತ್ಯರಾಜರ ಅವಿಧೇಯತೆಯೇ ಅಂತ ಕೇಳುವಲ್ಲಿ ಎಂತೆಂಥವರನ್ನೆಲ್ಲ ನಿಭಾಯಿಸಿ 7 ಕೆರೆ ನೀರು ಕುಡಿಸಿದವನು ಅವರಿಗೆ ಎನ್ನುವುದು ಗೊತ್ತಾಗುತ್ತೆ. ನಾಯಕನ ಇಲ್ಲಿ ಪ್ರತಿನಾಯಕ ಅವನ ಉತ್ಕರ್ಷವನ್ನು ಅತಿಶಯವಾಗಿ ಹೇಳುವುದರ ಧ್ವನಿ ಮಾರ್ಗ, ತನ್ಮೂಲಕ ರಾಮ ಇಂಥವನನ್ನು ಗೆದ್ದ ಅಂತಂದರೆ ಅವನ ಅತಿಶಯತ್ವ ಮತ್ತೇನು ಅಂತ ಇದು ಕಾವ್ಯದ ಮಾರ್ಗ. ಅದಕ್ಕೆ ಅವನ ಕೊಡುವ ಉತ್ತರ ಅದೆಷ್ಟು ಸೊಗಸು. ರಾಮಾಯಣ ದರ್ಶನದ ಸಂವಾದದ ರೀತಿಯಂತೂ ಅತ್ಯದ್ಭುತವಾದದ್ದು. ಕುಮಾರವ್ಯಾಸ ಆದಮೇಲೆ, ರಾಘವಾಂಕ ಆದಮೇಲೆ ಇವರು ಕುವೆಂಪು ಅವರೊಬ್ಬರೇ ಸಂವಾದಗಳನ್ನು ಕಾವ್ಯದಲ್ಲಿ ಅಷ್ಟು ಚೆನ್ನಾಗಿ ಬಳಸಿರ್ತಕ್ಕಂಥದ್ದು. ಈಗ ನೋಡಿ, ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ಕಿರುಕುಳರ ಕಿರುಕುಳಮೆ ಪಿರಿದು, ಮೃಗರಾಜನೇ ಮದಕರಿಯ ದಂತಮಂ ಲೆಕ್ಕಿಪನೇ, ನೊರಜು ನುಸಿಗಳ ಕಿರಿಯ ಕಿರಿಕಿರಿಗೆ ರೋಸಿರಪನಂತೆ, ಆ ದಶರಥನ ಮಗ ರಾಮನೆಂಬ ನಿಂ
ನಮ್ಮ ಜನಸ್ಥಾನಂ ಅಜನಮಾಯ್ತೆಂದು ಬಂದಿದೆ ವಾರ್ತೆ. ಸೋದರರ್ ಕದನ ಕೀನಾಶರ ಕರದೂಷಣರ್ ಭೂಷಣರ್ ಕಾದಿ ಮಡಿದರಲ್ಲದೆ ಚಂದ್ರಮುಖಿಗೆ ಅವಮಾನವಾದತ್ತು. ತಂಗೆ ಚಂದ್ರನಖಿಗೆ ಅವಮಾನವಾದತ್ತು. ಪ್ರತಿಫಲಂ ಮಾರ್ಕೊಳ್ಳದೆಯ ಬರಿದೆ ಬಿಟ್ಟ ಪುದೆ. ಪ್ರತಿಫಲಂ ಮಾರ್ಕೊಳ್ಳದೆಯ ಬರಿದೆ ಬಿಟ್ಟ ಪುದೆ. ಭಗಿನಿಯಂ ಭಂಗಿಸಿದ ನರ್ತಾಂಗಿಯಂ ಮತ್ತ ಮನುಜರಂ ಕೊಂದ ಆ ಮನುಜರಂ ಕೊಂದು ತಿನ್ನದೆ ಬರಿದೆ ಬಿಟ್ಟ ಪುದೆ ತನುಜ ವೈರಂ. ನಿನಗೆ ದಾಸಿಯಂ ಮತ್ತೊರ್ವಳಂ ತರ್ಪೆನ್. ನಿನಗೆ ದಾಸಿಯಂ ಮತ್ತೊರ್ಪಳಂ ತರ್ಪೆನ್. ಆ ಜನಕ ಜಾತೆಯಂ ನೆಲದರಿಕೆ ಬೆಸರ ಆ ಸೀತೆಯಂ. ನಿನಗೆ ಮತ್ತೊರ್ವಳಂ ತರ್ಪೆಂ ದಾಸಿಯಂ. ನೆನಪಿದೆಯೇ ಜೀವಿತೇಶ್ವರಿ ಸ್ವಯಂವರದ ಆ ತಿಕ್ತ ಕತೆ ನೆನಪಿದೆಯೇ. ಮತ್ತೆ ಬಂದೆತ್ತಿ ಬಿಲ್ಲಂ ನಾಣನೇರಿಸುವೆ ಕೊಪ್ಪಿಗೆಂದಾಂ ಸೂರುಳಂ ತೊಟ್ಟು ಪಿಂತುರುಗಿ ಬಂದೆ. ತಪಮಂ ಚರಿಸುತುಗ್ರಮಂ ರುದ್ರನಿಂ ಆಚಮ್ರಚೂಡ ಕೊರಂಡಮಂ ತುಂಡಸುತೆ ಬಲ್ವೆಯ ಬರಂಗಳಂ ಪಡೆದೆ ಜೀವಿತೇಶ್ವರಿ. ಪಡೆದೆಂಬರಿದೆ ಪಡೆದೆಂಬರಿದೆ ಮಿಥಿಳೆಗಾಂ ಮರಳಿ ಪೋಪಳಿತರೊಳೆ ರಾಜರ್ಷಿ ತನುಜಯಂ ದಶರಥ ಕುಮಾರಂಗೆರೆದ ವಾರ್ತೆ ಬಂದಿತ್ತೆನಗೆ. ರಾಜರ್ಷಿ ತನುಜಯಂ ದಶರಥ ಕುಮಾರಂಗೆರೆದ ವಾರ್ತೆ ಬಂದಿತ್ತೆನಗೆ. ಜನಕನಾಗೈಮೆ ಸೋಜಿಗಮೆ ಆರ್ಯರಾದರಿಗೆಮ್ಮ ಕೂಡೆ ಕೊಳು ಕೊಡೆ ನಂಟು ಪೇಸಂತೆ. ಆರ್ಯರಾದರಿಗೆ ಎಮ್ಮ ಕೂಡೆ ಕೊಳು ಕೊಡೆ ನಂಟು ಪೇಸಂತೆ. ನಾವು ರಾಕ್ಷಸರಂತೆ ನೀನರಿಯೇ ನಮ್ಮನೆಂತವರು ಬಣ್ಣಿಪರೆಂಬುದು. ಜೀವಿತೇಶ್ವರಿ ನೀನರಿಯೇ ನಮ್ಮನೆಂತವರು ಬಣ್ಣಿಪರೆಂಬುದು. ದಶಶಿರಂ ಎಂಬೆನ್ನ ಬಿರುದನ್ ಅವರೀರೈದು ತಲೆಯೆಂದು ಚಿತ್ರಿಪರ್. ದಶಶಿರಂ ಎಂಬೆನ್ನ ಬಿರುದನ್ ಅವರೀರೈದು ತಲೆಯೆಂದು ಚಿತ್ರಿಪರ್. ದಶರಥನಂತೂ ನಾಂ ಚಿತ್ರಿಪೆವೆ. ಪತ್ತು ತೇರೊಳ್ ಪತ್ತು ಸೂಳೆರಡು ಕಲ್ಗಳನಿಟ್ಟು ಚರಿಸುವೋಳು ಬಣ್ಣಿಪೆವೆ. ನಮ್ಮ ಪೆಣ್ಗಳನವರು ಕೋರೆಗಳ್ ಕೋಡುಗಳ್ ಎರಸಿ ಬರೆದ ಪರಂತೆ. ನಮ್ಮ ಪೆಣ್ಗಳನವರ್ ಕೋರೆಗಳ್ ಕೋಡುಗಳ್ ಎರಸಿ ಬರೆದ ಪರಂತೆ. ನಾವು ನರರಂ ಕಡಿದು ಬಿಸಿನೆತ್ತರಂ ಕುಡಿದು ಬರ್ದುಂಕುವವರಂತೆ. ಸಂಸ್ಕೃತಿ ನಮ್ಮೊಳಿನಿಸಾನು ಮೇನ್ ಇಲ್ಲಂತೆ. ರಾಕ್ಷಸ ಕುಲದ ನಾವು ರಾಕ್ಷಸರೇ ದಿಟಮಂತೆ. ಸೂರ್ಯ ಕುಲದವರೆಲ್ಲ ರವಿಯವಲ್ ದುಂಡೆಂದು ಬಿಸಿಯೆಂದು ನಾವವರ ನಾಡುವೆವೆ. ನಮ್ಮ ಮಾತಂತಿರ್ಕೆ ವಾನರಧ್ವಜರೆಲ್ಲರೂ ದಿಟದಿ ಕೋತಿಗಳಂತೆ. ತೋರ್ಪೆನವರಿಗೆ ನಮ್ಮ ಸಂಸ್ಕೃತಿ ರುಚಿಯ ನಿನಿತು
ನವರಿಗೆ ನಮ್ಮ ಸಂಸ್ಕೃತಿ ರುಚಿಯ ನಿನಿತು ಸೀತೆಗೋ ಸುಗಮೆನಾಂ ತಪದಿಂ ಪಡೆದ ನೆನಿತೋ ಶಕ್ತಿಜಂ ಕವಿಯಲ ಸಂಪದಂ ಸೀತೆಗಾಗಿಯೇ ಸೀತೆಗೋ ಸುಗಮೆನಾಂ ತಪದಿಂ ಪಡೆದ ನೆನಿತೋ ಶಕ್ತಿಯಂ ಕವಿಯಲ ಸಂಪದಂ ಸೀತೆಗಾಗಿಯೇ ಆ ಸಂಪದಂ ತವಿಯಲಿ ಸೀತೆಗಾಗಿಯೇ. ಈ ರಾಮಾಯಣ ದರ್ಶನದ ವಾಚನ ತುಂಬ ಕಷ್ಟಕಾರಿಯಾದದ್ದು. ಅದನ್ನು ಬಹಳ ಸಾರ್ಥಕವಾಗಿ ತುಂಬ ಪುಷ್ಟಿಕರವಾಗಿ ನಿರ್ವಾಹ ಮಾಡ್ತಾ ಇದ್ದಾರೆ ಕೆದಿಲಾಯರು. ಯಾಕೆಂದರೆ ಇದು ನಿರಂತರವಾಗಿ ಬೆಳೆದುಕೊಂಡು ಹೋಗ್ತಕ್ಕಂಥ ಅನಿಬದ್ಧವಾದದ್ದು. ಅಂದರೆ ಸರಳ ರಗಳೆ, ಇಂತಿಷ್ಟು ಪಾದಗಳು ಅಂತ ಇಲ್ಲ, ಜೊತೆಗೆ ಆದಿಪ್ರಾಸ ಅನ್ನುವ ಎತ್ತುಗಡೆಯೇ ಇಲ್ಲ. ಹೀಗಾಗಿ ನೋಡಿಕೊಂಡು ಮಾಡಬೇಕು. ಗದ್ಯಕ್ಕೆ ಇಳಿಯಬಾರದು, ಹಾಡಿಗೆ ಏರಬಾರದು, ಪದ್ಯಕ್ಕೆ ಯಾವ ಭಂಗವೂ ಬರದಂತೆ ವಾಚನ ಮಾಡಬೇಕಾದ್ದು ಬಹಳ ಕಷ್ಟ. ಜೊತೆಗೆ ಇಷ್ಟು ಸಾಲುಗಳಿರುವಾಗ ಒಂದೇ ರಾಗದಲ್ಲಿ ನಿರ್ವಾಹ ಮಾಡುವುದು ಸರಿಯಾಗದು. ತತ್ಕ್ಷಣ ಬೇರೊಂದು ರಾಗಕ್ಕೆ ಹೋಗಬಲ್ಲ ಕೌಶಲ ಇರಬೇಕು. ಹಾಗಲ್ಲವಾದರೆ ಹಿಡಿದ ಒಂದು ಬೀಳಲಿಂದ ಆಚೆಯ ಬೀಳಲಿಗೆ ಹಾರಲಾಗದೆ ಟಾರ್ಜಾನ್ ಒಂದು ಕಡೆಗೆ ನೇತನಾಡ್ತಕ್ಕಂಥ ಸ್ಥಿತಿ ಬಂದುಬಿಡುತ್ತೆ, ಲೋಲಕದಂತೆ. ಹಾಗಾಗದೆ ಪುರೋಗತಿ ಆಗಬೇಕು, ಇಲ್ಲದಿದ್ದರೆ ಧರಾಗತಿಯೇ ಸಿದ್ಧ. ಈ ಎಲ್ಲ ಕಷ್ಟಗಳು ಇವೆ. ಜೊತೆಗೆ ಭಾವಕ್ಕೆ ಒಂದಿಷ್ಟು ಕೂಡ ಹ್ರಾಸವಾಗಬಾರದು. ಅದು ಒಂದು ದೊಡ್ಡ ಸವಾಲು. ಅದನ್ನು ನಿರ್ವಾಹ ಮಾಡುವುದು ತುಂಬ ಅತಿಶಯವಾದ ವಿದ್ಯೆ. ಮೋಹನದಿಂದ ಅವರು ಬಿಹಾಗಿಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ಬಿಹಾಗು ಶೃಂಗಾರ ಪ್ರಧಾನವಾದ ರಾಗ ಅಂತ ಆರಂಭವಾಗುವುದು ಹಾಗೇನೆ. ಆಮೇಲೆ ಕ್ರಮಕ್ರಮವಾಗಿ ಆ ಶೃಂಗಾರ ಹೇಗೆ ವೀರದ ಕಡೆಗೆ, ಕ್ರೌರ್ಯದ ಕಡೆಗೆ ಹೋಗುತ್ತೆ ಎನ್ನುವುದನ್ನು ಅವರ ಧ್ವನಿಯಿಂದಲೇ ಕೇಳಬೇಕು ನಾವು. ಅದು ತಾನಾಗಿ ವೇದ್ಯವಾದಂಥದ್ದು. ಅವನು ನೋಡಿ, ಆ ಕ್ಯಾಶುವಲ್ ರೀತಿಯಲ್ಲಿ ಧೋರಣೆಯಿಂದ ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ಆ ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ ಅಂತನ್ನುವ ರೀತಿಯಲ್ಲಿ ಹೋಗುವಾಗ ಲಘುಗಳಿಂದಲೇ ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ಕಿರುಕುಳಮೆ ಪಿರಿದು. ಲಘುವಾಗಿ ಮಾತುಗಳು ಬರ್ತಾ ಇವೆ ಮೋಹನದಲ್ಲಿ ಸಂಮೋಹನಕಾರಿಯಾಗಿ. ದೊಡ್ಡವರಿಗೆ ದೊಡ್ಡವರ ಕಾಟ ದೊಡ್ಡದೇ, ಅದಲ್ಲ. ಈ ಕಿರುಕುಳ ಶಬ್ದ ಬಂದದ್ದೇ ಅಲ್ಪರು ಅನ್ನುವ ಅರ್ಥದಿಂದ. ಕಿರುಕುಳಂ, ಚಿಕ್ಕ ಕುಟುಂಬ, ಚಿಕ್ಕ ಮನೆ, ಸಣ್ಣ ಬುದ್ಧಿ, ಸಣ್ಣ ಜನ ಅನ್ನುವ ಅರ್ಥದಿಂದ ಬಂದದ್ದು. ಅವರು ಮಾಡುವುದೆಲ್ಲ ಕಿರುಕುಳ ಆಯಿತು ಅಂತ. ಕಿರುಕುಳದವರದು ಕಜ್ಜವೆಲ್ಲ ಕಿರುಕುಳ ಆಯಿತು ಅಂತ ಬಂದದ್ದು. ಮೃಗರಾಜನೇಂ ಮದಕರಿಯ ದಂತಮಂ ಲೆಕ್ಕಿಪನೆ. ಸಿಂಹಕ್ಕೆ ಆನೆಯ ಕೋರೆ ದಾಡೆಗಳ ಘಾಸಿ ಏನು ದೊಡ್ಡದ, ಅದನ್ನು ತಾನು ಒಂದೇ ಬಾರಿಗೆ ಪಂಜಾದ ಏಟಿನಿಂದ ಕುಂಭಸ್ಥಳ ವಿದಾರಣ ಮಾಡಿ ಮುಕ್ತಾಫಲಗಳನ್ನು ದಿಗ್ಬಲಿಯಾಗಿ ಸೂರೆಗೊಳ್ಳುತ್ತದೆ. ಆದರೆ ನೊರಜು ನುಸಿಗಳ ಕಿರಿಕಿರಿಗೆ ರೋಸಿಬನಲ್ತೆ. ಈ ಸೊಳ್ಳೆ, ಚಿಗಟ, ನೊಣ ಇವುಗಳು ಬಂದು ಕಾಡ್ತಾ ಇದ್ದರೆ ಅವನು ಆ ಸಟ ಜಾಲ ಯಾವುದಿದೆ ಕೇಸರ, ಅದನ್ನು ಹಾಗೆ ಹೀಗೆ ಹೊಯ್ದಾಡಿಸಿಕೊಂಡು, ಬಾಲವನ್ನು ಬೀಸಾಡಿಕೊಂಡು, ಪಂಜಾಗಳನ್ನು ಹಾಗೆ ತೂರಾಡಿಕೊಂಡು ಎಷ್ಟು ಕಷ್ಟಪಟ್ಟರೂ ಕೂಡ ಆ ನುಸಿಯನ್ನು ಹೋಗಲಾಡಿಸೋದಕ್ಕಾಗೋದಿಲ್ಲ. ಆ ನುಸಿ ಎಲ್ಲಿಯೋ ಬಂದು ನುಸಿಯುತ್ತದೆ, ಅವನ ಪ್ರಯತ್ನವೆಲ್ಲ ಹುಸಿ ಹೋಗುತ್ತದೆ. ಇದು ಇರುವಂಥ ಕಷ್ಟ. ಅದನ್ನು ಹೇಳ್ತಾ ಇದ್ದಾನೆ ತಾನು ಮಹಾ ಕೇಸರಿ, ಈ ರಾಮ ಕಿರುಕುಳದ ಒಂದು ನೊಣ ಅನ್ನುವುದು ತಾತ್ಪರ್ಯ. ಆ ದಶರಥನ ಮಗಂ, ರಾಮನಿಗೆ ಅವನ ಸ್ವಂತದ ಸ್ಟೇಚರೇ ಇಲ್ಲ ಅಂತ. ಆ ಅಪ್ಪನ ಮಗ ಇದ್ದಾನಲ್ಲ, ಆ ದಶರಥನ ಮಗ ಅಂದರೆ ಗೊತ್ತಲ್ಲ ದಶರಥ ಎಂಥವನಂತ. ಪರಶುರಾಮ ಒಂದೊಂದು ಬಾರಿ ಯುದ್ಧಕ್ಕೆ ಬಂದಾಗಲೂ ಕಂಕಣ ಕಟ್ಟಿಕೊಂಡು ಮದುವೆಗೆ ಕೂತ್ಕೊಳ್ತಾ ಇದ್ದ ಹೇಡಿ ಹೆಂಬೇಡಿ, ಅವನ ಮಗ ಇವನು. ಆಳಲಾಗದೆ ಕಾಡಿಗೆ ಓಡಿ ಬಂದಂಥ ಗೋಳಾಟ. ಇವನು ನಮ್ಮ ಜನಸ್ಥಾನವನ್ನು ಅಜನಸ್ಥಾನ ಮಾಡಿಬಿಟ್ಟ ಅಂತ. ಇವನ ಟೆರರಿಸ್ಟ್ ಟ್ರೈನಿಂಗ್ ಸೆಂಟರ್ ಇತ್ತಲ್ಲ, ಅದನ್ನು ಹೀಗೆ ಮಾಡಿಬಿಟ್ಟ. ಬಂದಿದೆ ವಾರ್ತೆ, ಸೋದರ ಕದನ ಕೀನಾಶ ಅಂದರೆ ಯಮ. ಯುದ್ಧರಂಗದಲ್ಲಿ ಅವರು ಯಮನಂತೆ ದಂಡಧರರಂತೆ ಇರುವಂಥವ್ರು. ಅಂಥವ್ರನ್ನ ಕೊಂದ ಮೇಲೆ ರಾಮ ಇಂಥವನು ಅಂತ ಗೊತ್ತಾಯ್ತಲ್ಲ, ಅದು ಮಂಡೋದರಿಗೆ ತಾನಾಗಿ ತಿಳಿತಾ ಇದೆ. ಖರದೂಷಣರ್ ನಮ್ಮ ಕುಲ ಭೂಷಣರ್, ಅವರಿಂದ ಮೃತ್ಯು ತೋಷಣರಾಗಿಬಿಟ್ಟಿದ್ದಾರಲ್ಲ, ಏನು ಮಾಡೋದು? ಕಾದಿ ಮಡಿದರು. ನಮ್ಮ ತಂಗಿ ಚಂದ್ರನಕ್ಕಿಗೆ ಅವಮಾನವಾಯಿತು, ಅದನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯವ? ಅದಕ್ಕಾಗಿ ನಾನು ನಿನಗೊಂದು ಹೊಸ ದಾಸಿಯನ್ನು ತರ್ತೀನಿ, ಭೂಜಾತೆಯಂ ಸೀತೆಯಂ ಅಂತ. ನೋಡಿ, ಇವಳನ್ನು ತಾನು ಒಲಿದು ತರ್ತಾ ಇದ್ದೀನಿ, ಸೆರೆ ಹಿಡಿದು ತರ್ತಾ ಇದ್ದೀನಿ, ತನ್ನ ಕಾಮವಾಂಛೆ ತೀರಿಸಿಕೊಳ್ಳೋದಕ್ಕೆ ಅಂತ ಹೇಳೋಕ್ಕೆ ಬದಲಾಗಿ ನಿನಗೊಬ್ಬ ದಾಸಿಯಿಂದಂದಾಗಿ ಇವಳಿಗೆ ಸ್ವಲ್ಪ ಸಂತೋಷ ಆಗಬಹುದು ಅಂತ ಅವನ ಭ್ರಾಂತಿ. ಅಂದರೆ ನಿನ್ನ ಮುಂದೆ ಅವಳ ಕಳಪೆ ಅಂತ ಹೇಳಿದರೆ ಅವಳಿಗೆ ಸ್ವಲ್ಪ ಭೂತ ತೃಪ್ತಿಯ ಸಮಾಧಾನ. ಆ ವಾರ್ತೆಯನ್ನು ಹೇಗೆ ಸಂಭಾಷಣೆಯ ಮೂಲಕ ವ್ಯಕ್ತಿಗಳು ಮತ್ತೊಬ್ಬರನ್ನು ಸೆಳೆದುಕೊಳ್ಳೋದಕ್ಕೆ ಮಾಡುವ ತಂತ್ರಗಳು, ಇದನ್ನೆಲ್ಲ
ಗಮನ ಇಟ್ಟು ನೋಡಬೇಕು. ಆಗ ಈ ಶ್ರವ್ಯ ಕಾವ್ಯ ದೃಶ್ಯಕಾವ್ಯವಾಗಿ ಹೇಗೆ ಬದಲಾಗುತ್ತದೆ ಅಂತ ಅನ್ನೋದನ್ನು ನೋಡಬಹುದು. ಮತ್ತು ನೆನಪಿದೆಯೇ ಜೀವಿತೇಶ್ವರಿಯ ಆ ತಿಕ್ತ ಕಥೆ ಬಿಟ್ಟರ್ ಸ್ಟೋರಿ ಅಂತಾರಲ್ಲ ಅದು. ಈ ರೀತಿಯಾದ ಶಬ್ದಗಳನ್ನು ಕುವೆಂಪು ಅವರೇ ಮೊದಲಿಗೆ ಕನ್ನಡಕ್ಕೆ ಕೊಟ್ಟಿದ್ದು. ನಾವು ನೆನಪಿಡಬೇಕಾದ್ದು, ಕನ್ನಡಿಗರು ಹೆಮ್ಮೆ ಪಡಬೇಕಾದ್ದಂದರೆ ಇಂಥ ಶಬ್ದಗಳು ಬೇರೆ ಭಾರತೀಯ ಭಾಷೆಯಲ್ಲಿ ಬಂದಿಲ್ಲ, ಸಂಸ್ಕೃತದಲ್ಲೂ ಬಂದಿಲ್ಲ. ಬಂದರೆ ಈ ಕಡೆಯಿಂದ ನಾವು ಅಲ್ಲಿಗೆ ರಫ್ತು ಮಾಡಬೇಕಷ್ಟೇ, ನಿರ್ಯಾತ ಮಾಡಬೇಕು. ನೋಡಿ, ಅಗ್ನಿನಗ್ನತೆ ಅನ್ನುವಂಥದ್ದಾಗಲಿ, ಸಂಸ್ಕಾರ ಸರ್ಪಿಣಿ, ಸುಮನೋಹರ ಭಯಂಕರತೆ, ಈ ರೀತಿಯಾದ ಶಬ್ದಗಳನ್ನು ಮುಕ್ತಿ ರಾಹು, ಇಂಥದ್ದು ಒಂದೇ ಎರಡೇ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥದ್ದು. ಗಗನ ನೀರವತೆ, ಈ ಥರದ ಶಬ್ದಗಳನ್ನು ಅವರೇ ಕೊಟ್ಟಿದ್ದು. ಇಲ್ಲಿ ತಿಕ್ತ ಕಥೆ ಅನ್ನುವಂಥದ್ದನ್ನು ಅವರು ಬಳಸ್ತಾರೆ. ಇಂಥ ರೂಪಕಗಳನ್ನು ಅವರೇ ಮಾಡಿದಂಥವರು. ಕುವೆಂಪು ಕುಮಾರವ್ಯಾಸನ ಜಾಡಿನಲ್ಲಿ ಈ ದೃಷ್ಟಿಯಿಂದ ನಡೆದವರು. ನಾನು ಒಂದು ಸೀತಾ ಸ್ವಯಂವರಕ್ಕೆ ಹೋಗಿದ್ದವನು, ಧನುಸ್ಸನ್ನು ಎತ್ತಲಾಗದೆ ಬಂದದ್ದು ನನಗೆ ನೆನಪಿದೆಯೇ ಅಂತ ಹೇಳ್ತಾನೆ. ಇದು ರಾಮಾಯಣದಲ್ಲಿ ಇಲ್ಲ, ವಾಲ್ಮೀಕಿಗಳ ರಾಮಾಯಣದಲ್ಲಿ ಇಲ್ಲ. ಬೇರೆ ಬೇರೆ ಕಡೆ ಬರುವಂಥದ್ದನ್ನು ತೆಗೆದುಕೊಂಡು ಕುವೆಂಪು ತಮ್ಮ ಪ್ರತಿಭಾಪರದಿಂದ ಅದಕ್ಕೊಂದು ಹೊಸ ಆಯಾಮ ಕೊಟ್ಟಿದ್ದಾರೆ. ಶಿವಧನಸ್ಸನ್ನು ಹೆದೆ ಏರಿಸಲೇಬೇಕು ಅಂತ ಮತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಆ ಫಲ ಪಡೆದುಕೊಂಡು ತಾನು ಪ್ರತಾಪ ತೋರಿಸುವಷ್ಟರಲ್ಲಿ ಜನಕ ರಾಮನಿಗೆ ಕೊಟ್ಟು ಮದುವೆ ಮಾಡಿದ್ದ. ಬಲ್ಮೆಯ ಬರಂಗಳಂ ಪಡೆದೆಂ ಬರಿದೆ. ಸುಮ್ಮನೆ ಆಯಿತು, ವೇಸ್ಟ್ ಆಯಿತು. ಯಾಕೆ? ರಾಮನಿಗೆ ಕೊಟ್ಟು ಮದುವೆ ಮಾಡಿದ್ದ. ಈಗ ಆ ಕಾರಣದಿಂದ ಮತ್ತೆ ಸೀತೆಗೆ ವಿಚ್ಛೇದನ ಕೊಡಿಸಿ ತಾನು ಪಡೆಯಬೇಕು ಅಂತ. ಮತ್ತು ಇನ್ನೊಂದು, ಇಲ್ಲೆಲ್ಲ ಪ್ರಾಂತೀಯ ಭಾವನೆಗಳನ್ನು, ಜಾತೀಯ ಭಾವನೆಗಳನ್ನು, ಜಾತೀಯ ಅನ್ನೋದಕ್ಕೆ ಆಂಧ್ರ ಪ್ರದೇಶದವರು ನ್ಯಾಷನಲ್ ಅನ್ನುವ ಫೀಲಿಂಗ್ ಇಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಜಾತೀಯ ಭಾವನೆಗಳು ಅನ್ನೋದಕ್ಕೆ ಕೋಮವಾದದ ಭಾವನೆಗಳು ಅನ್ನೋ ಅರ್ಥವೇ ಉಳಿದಿದೆ. ಈ ಭಾವನೆಗಳನ್ನು ಕೆರಳಿಸಿದರೆ ವೈಯಕ್ತಿಕವಾದಂಥ ರಾಗದ್ವೇಷಗಳಿಗೆ ಒಂದು ದೊಡ್ಡ ಜಸ್ಟಿಫಿಕೇಷನ್ ಸಿಗುತ್ತೆ. ಈ ಕಾಲದಲ್ಲಿ ಹಾಗೆಯೇ ಮಾಡ್ತಾರೆ. ಮಾತೆತ್ತಿದ್ರೆ ಅದನ್ನು ಕೋಮುವಾದದ ಕಡೆಗೆ ತಿರುಗಿಸೋದು, ಜನಾಂಗೀಯವಾದದ ಕಡೆಗೆ ತಿರುಗಿಸ್ತಕ್ಕಂಥದ್ದು, ಸ್ತ್ರೀ ಪುರುಷವಾದದ ಕಡೆಗೆ ತಿರುಗಿಸುವುದು, ಹೀಗೆಲ್ಲ ಅನುಕೂಲ ಸಿಂಧುವಾಗಿ ಆ ನಾನಾ ವಿಧವಾದ ದುರ್ವಾದಗಳ ಕಡೆಗೆ ತಿರುಗಿಸ್ತಕ್ಕಂಥದ್ದು ನಮ್ಮ ಸೋಕಾಳು ಬುದ್ಧಿಜೀವಿಗಳ ಅಂಟಿ ಬಂದ ವ್ಯಾಧಿ. ನೋಡಿ, ನಮ್ಮನ್ನು ದಶಶಿರ, ದಶವದನ, ದಶಕಂಠ ಅನ್ನುವ ಬಿರುದನ್ನು ಅವರು ಅಕ್ಷರಶಃ ಹಾಗೆ ಚಿತ್ರಿಸ್ತಾರೆ ಅಂತ. ಚಿತ್ರಕಾರನಿಗೆ ಒಂದು ಭಾಷೆ ಬೇಕಲ್ಲ. ನೀನು ಶಬ್ದದಲ್ಲಿ ದಶಕಂಠ ಅಂತ ಹೇಳ್ಬೋದು ಅಂತಂದರೆ ಚಿತ್ರದಲ್ಲಿ ದಶಕಂಠ ಅಂತ ಹಾಗೆ ತೋರಿಸಬಾರದು ಅನ್ನೋದಕ್ಕೆ ಏನಾದರೂ ಉಂಟೆ? ಅಂದರೆ ರಾವಣನ ತರ್ಕ ಎಷ್ಟು ತರ್ಕಾಭಾಸ. ದಶರಥನನ್ನು ನಾವು 10 ರಥದಲ್ಲಿ ಓಡಾಡ್ತಾ ಇರುವವನು ಅಂತ ಚಿತ್ರಿಸ್ತೀವ? ದಶರಥನನ್ನು ಯಾವ ಚಿತ್ರಕಾರನೂ ಚಿತ್ರಿಸಿಲ್ಲ. ಚಿತ್ರಿಸಿದರೆ ಹಾಗೆ ಚಿತ್ರಿಸ್ತಾರೆ. ದಶರಥ ಅಂಥ ದೊಡ್ಡ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಪ್ಪ, ನೀನು ರಾಮಾಯಣದಲ್ಲಿ ಬಹಳ ಪ್ರಮುಖ ಪಾತ್ರ ಅಂತ ನಿನ್ನನ್ನು ಗೌರವಿಸಿದ್ದೀವಿ ಅಂತ ಅನ್ನಬೇಕು. ಅದು ಅವನು ಅರ್ಥ ಮಾಡಿಕೊಂಡದ್ದಲ್ಲ. ಜೊತೆಗೆ ಕುವೆಂಪು ಅವರು ಈ ಮೂಲಕ ಮತ್ತೊಂದನ್ನು ಸಾಧಿಸಿ ಹೊರಟಿದ್ದಾರೆ. ರಾಮಾಯಣದ ಈ ಥರದ ರೂಪಕಗಳನ್ನು ವಾಸ್ತವದಂತೆ ಭಾವಿಸಬಾರದು. ನನ್ನನ್ನು ಅವಧಾನದಲ್ಲಿ ಎಷ್ಟೋ ಜನ ಕೇಳ್ತಾರೆ, ರಾವಣನಿಗೆ 10 ತಲೆ ಇತ್ತು ಅಂದರೆ ಮಧ್ಯದ ಒಂದು ತಲೆಯ ಮೇಲೆ ಶರೀರ ಇತ್ತು, ತಲೆಯ ಕೆಳಗೆ ಶರೀರ ಇತ್ತು, ಆ ತಲೆಯ ಕೆಳಗೆ ಕೊರಳಿತ್ತು ಅಂತಂದರೆ ಈ ಕಡೆಗೆ 5 ಆ ಕಡೆಗೆ 5 ಆಗೋದು ಹೇಗೆ ಸಾಧ್ಯ? ಇಂಬ್ಯಾಲೆನ್ಸ್ ಆಗೋದಿಲ್ವೇ? ಹೊಯ್ದಾಡ್ತಾ ಇರಲಿಲ್ವೇ ತಲೆ? ಅಸಮತೋಲನ ಅಂತ ಕೇಳಿದ್ದುಂಟು. ಅದಕ್ಕೆ ಅವನು ರಾವಣನಾಗಿ ಹಾಳಾಗಿದ್ದು ಅಂತ ಒಂದು ಕಡೆ ಉತ್ತರ ಕೊಟ್ಟಿದ್ದೆ. ಆ ಉತ್ತರ ಹೇಳಬೇಡಿ, ಇನ್ನೊಂದು ಉತ್ತರ ಹೇಳಿ ಅಂತ ಕೂಡ ಕೇಳಿದ್ದುಂಟು. ಆಗ ನಾನು ಹೇಳಿದ್ದೆ, 10 ಕವಲುಗಳು ಒಡೆದು 10 ದಿಕ್ಕುಗಳಿಗೂ ಚಾಚಿಕೊಂಡಂತೆ ಇದ್ದುವು ಅಂತ ಏನೇನೋ ಒಂದೊಂದು ಬಾರಿಗೆ ಒಂದೊಂದು ಯುಕ್ತಿಗಳಂತೆ ಹೇಳತಕ್ಕಂಥದ್ದು. ಆದರೆ ಅದು ವಾಸ್ತವೀಕರಣ ಅಲ್ಲ. ಅಲ್ಲಿರುವಂಥದ್ದು ಆ ಮಟ್ಟದ ಪ್ರಜ್ಞಾಶಾಲೀನತೆ ಅನ್ನುವ ಅರ್ಥ ಅಂತೆಲ್ಲ. ಅದನ್ನು ಕುವೆಂಪು ಅವರು ಅದು ವಾಸ್ತವ ಅಲ್ಲ ಅನ್ನೋದನ್ನು ಕಲಾಪೂರ್ಣವಾಗಿ ತೋರಿಸ್ತಾರೆ. ಅದನ್ನು ಕವಿಯೇ ನೇರವಾಗಿ ಹೇಳಿದರೆ ಅದೊಂದು ಸಂಶೋಧನೆಯ ಬರವಣಿಗೆ ಥರ ಆಗುತ್ತೆ, ಕಾವ್ಯವಾಗೋದಿಲ್ಲ. ಅದನ್ನು ಕಲಾತ್ಮಕವಾಗಿ ಕಾವ್ಯದ ಪಾತ್ರವೊಂದರ ಮೂಲಕವೇ ಹೇಳಿಸಬೇಕು. ಭೈರಪ್ಪನವರು ಆವರಣದಲ್ಲಿ ಆ ರೀತಿಯ ತಂತ್ರಗಳನ್ನು ಎಷ್ಟೋ ಮಾಡ್ತಾರಲ್ಲ ಹಾಗೆ. ನಾವು ವಾಸ್ತವವನ್ನು ವಾಸ್ತವವಾಗಿ ಗ್ರಹಿಸ್ತೀವಿ, ಕಲೆಯನ್ನು ಕಲೆಯಾಗಿ ಗ್ರಹಿಸ್ತೀವಿ. ಆ ಉತ್ತರ ಭಾರತೀಯರಿಗೆ ಹಾಗಿಲ್ಲ, ಆರ್ಯರಿಗೆ ಹಾಗಿಲ್ಲ ಅಂತ ರಾವಣನ ಮೂಲಕ ಹೇಳಿಸ್ತಾರೆ. ಇನ್ನೊಂದು ಮಾತು, ಕುವೆಂಪು ಅವರು ಆರ್ಯರು ಬೇರೆ, ದ್ರಾವಿಡರು ಬೇರೆ, ಆರ್ಯರ ಆಕ್ರಮಣ ಇದನ್ನೆಲ್ಲ ಒಪ್ಪಿಕೊಂಡಂಥವ್ರು. ಆ ತಲೆಮಾರಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ, ಅವರು ಅದನ್ನೇ ದೊಡ್ಡದು ಅಂತ ಭಾವಿಸಿಕೊಂಡಿದ್ದವರು. ಮತ್ತು ಕುವೆಂಪು ಅವರ ಸಾಮಾಜಿಕ ತತ್ವಚಿಂತನೆಯಲ್ಲಿ ಕೂಡ ಈ ಎಲ್ಲ ಅಂಶಗಳು ಬರ್ತವೆ. ಆರ್ಯರು ಬೇರೆ, ದ್ರಾವಿಡರು ಬೇರೆ, ಇವರು ಕಪ್ಪುನವರು, ಅವರು ಬಿಳುಪಿನವರು, ಈ ಥರದ್ದೆಲ್ಲ ಆ ಬ್ರಿಟಿಷರ ಮ್ಯಾಕ್ಸ್ ಮಿಲ್ಲರ್ನ ಜನಾಂಗೀಯವಾದ ಮಾಡಿದ ದೊಡ್ಡ ದೊಡ್ಡ ಅನರ್ಥಗಳ ಪರಂಪರೆ ಅಷ್ಟಿಷ್ಟಲ್ಲ. ಇರಲಿ, ಅದು ಪ್ರತ್ಯೇಕವಾದ ಒಂದು ಅಧಿಕರಣವೇ ಆಗುತ್ತೆ. ಮುಂದೆ ಭಾರತೀಯ ಸಂಸ್ಕೃತಿಯ ದರ್ಶನದ ಉಪನ್ಯಾಸ ಮಾಲಿಕೆಯಲ್ಲಿ ಅದನ್ನು ಹೇಳುವನಿದ್ದೀನಿ. ಆದ ಕಾರಣ ಈಗ ಅದನ್ನು ಬಿಟ್ಟು ಮುಂದಕ್ಕೆ ಹೋಗಬಹುದು. ಹೀಗೆ ರಾಕ್ಷಸರು ಅಂದರೆ ದ್ರಾವಿಡರು, ಆರ್ಯರು ಅಂದರೆ ಉತ್ತರ ಭಾರತೀಯರು ಅನ್ನುವ ಧೋರಣೆ ಇದ್ದದ್ದೇ ಹೌದು. ಗೋಕಾಕರು, ಮಾಸ್ತಿಯವರು ಇವರೆಲ್ಲರಿಗೂ ಕೂಡ ಆ ರೀತಿಯಾದ ಆಲೋಚನೆಗಳು ಇತ್ತು.
ಅವರೆಲ್ಲ ಒಳ್ಳೆಯವರೇ, ಆದರೆ ಅವರ ತಲೆಗೆ ತುಂಬಿದಂಥವರು ಮಾತ್ರ ಕೆಟ್ಟವರು. ತತ್ಫಲಿತ ನಾವು ಅನುಭವಿಸ್ತಾ ಇದ್ದೀವಿ. ಆಮೇಲೆ ವಾನರನ್ನು ಕೂಡ ಹಾಗೆ ಭಾವಿಸ್ತಾರೆ. ಅವರು ಕಪಿಧ್ವಜರು, ಟೋಟಮ್ ಅಂತ ಕರೀತಾರಲ್ಲ, ಕಪಿಲಾಂಛನದ ಉಳ್ಳಂಥವರು, ಕಪಿಯ ಬಾಲವನ್ನು ತಮ್ಮ ಧ್ವಜವಾಗಿ ಮಾಡಿಕೊಂಡಂಥವರು, ಕಪಿಯ ಮುಖವಾಡ ಹಾಕಿಕೊಳ್ಳುವರೇ ಹೊರತು ಅವರು ಮಾನವರು, ಅವರು ವಾನರರಲ್ಲ ಅನ್ನುವಂಥದ್ದೆಲ್ಲ ಮಾತುಗಳು ಬರ್ತವೆ. ಈ ಮೂಲಕವಾಗಿ ತನ್ನ ಕಾವ್ಯದಲ್ಲಿ ರಾಕ್ಷಸ ಅಂದರೆ ಯಾರು, ಅವರು ದಕ್ಷಿಣ ಭಾರತದಲ್ಲಿದ್ದಂಥ ಸುಸಂಸ್ಕೃತವಾದ ಒಂದು ಸಮೂಹ. ವಾನರಂದರೆ ಯಾರು, ಅವರು ಮಧ್ಯ ಭಾರತದಲ್ಲಿ ಇದ್ದಂಥ ಒಂದು ಸುಸಂಸ್ಕೃತವಾದ ಸಮೂಹ. ಈ ರೀತಿಯಾದ ಚಿಂತನೆಯನ್ನು ಕುವೆಂಪು ಅವರು ತಂದು ತೋರಿಸ್ತಾ ಇದ್ದಾರೆ. ಅದು ವಿರಸವೇನೂ ಅಲ್ಲ, ರಾಮಾಯಣಕ್ಕೆ ವಿರುದ್ಧವೇನೂ ಅಲ್ಲ. ಆದರೆ ರಾಮಾಯಣದಲ್ಲಿ ಜನಾಂಗೀಯವಾದ ಯಾವುದೂ ಇಲ್ಲ. ಎಲ್ಲರೂ ಭಾರತೀಯರೇ, ಎಲ್ಲರೂ ಮನುವಿನ ಮಕ್ಕಳೇ, ಎಲ್ಲರೂ ಕಶ್ಯಪ ಪ್ರಜಾಪತಿಯ ಸಂತಾನವೇ, ಅದು ಗೊತ್ತೇ ಇದೆ. ಅದನ್ನು ಕುವೆಂಪು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಮಾತುಗಳನ್ನು ರಾವಣ ಹೇಳುವುದರ ತಾತ್ಪರ್ಯ ಎಷ್ಟೇ, ತಾನು ಸೀತೆಯನ್ನು ಕೇವಲ ಕಾಮವಾಂಛೆಯಿಂದ ಅಲ್ಲ ಪ್ರತೀಕಾರಕ್ಕೆ ಮಾಡುವುದು, ಇದು ಕಾಮ ಅನ್ನುವ ಪುರುಷಾರ್ಥದ ಪ್ರಸಕ್ತಿಗೆ ಬರುವುದಲ್ಲ, ಅರ್ಥ ಅನ್ನುವ ಪುರುಷಾರ್ಥ ಪ್ರಸಕ್ತಿಗೆ ಬರುವಂಥದ್ದು ಅಂತ. ಇದು ಒಂದು ಅನರ್ಥ ರಾವಣ ಮಾಡ್ತಾ ಇರುವುದು. ಜೊತೆಗೆ ಈ ಅರ್ಥಜಾತ ಅನ್ನೋದು ಏನಿದೆ ಅದು ದೊಡ್ಡ ಒಂದು ಐಡೆಂಟಿಟಿ ಕ್ರೈಸಿಸ್ ಮೇಲೆ ಬಂದದ್ದು, ನಮ್ಮ ಒಂದು ಜನಾಂಗದ ಮೇಲೆ ಆದಂಥ ಹಲ್ಲೆ, ದೌರ್ಜನ್ಯ ಹಾಗೆ ಅಂತ. ಈಗ ನೋಡಿ, ಕನ್ನಡದ ಒಂದು ಐಕಾನ್ ಅಂತ ಇಟ್ಟುಕೊಂಡು ಕನ್ನಡದ ಮೇಲೆ ಹಲ್ಲೆ ಅಂದುಬಿಟ್ರೆ ಆಯಿತು, ಭಾಳ ಬೇಗ ಎಲ್ಲರೂ ಕೂಡ ಮರಳಾಗಿಬಿಡ್ತಾರೆ, ಅಥವಾ ಇನ್ನೇನು ಹೇಳೋಕ್ಕಾಗೋಲ್ಲ ಅಂತ. ಕೆಲವು ವ್ಯಕ್ತಿಗಳನ್ನು ಹಾಗೆ, ಒಂದು ವ್ಯಕ್ತಿಯಲ್ಲ ಒಂದು ಸೇಕ್ರೆಡ್ ಕೌ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಹಾಗೆ ಮಾಡಿಕೊಂಡು ಬಿಟ್ಟಿದ್ದಾರೆ. ದುರ್ದೈವ ಏನಂದರೆ ಬಸವ ಆಗಲಿ, ಬುದ್ಧ ಆಗಲಿ, ಅಂಬೇಡ್ಕರ್ ಆಗಲಿ ಹೀಗೆ ಆಗಿಬಿಟ್ಟಿದ್ದಾರೆ. ಗಾಂಧಿ ಅಷ್ಟರ ಮಟ್ಟಿಗೆ ಆಗಿಲ್ಲ. ಯಾಕೆಂದರೆ ಗಾಂಧಿಗೆ ಯಾವ ಜಾತಿಯ ಒಂದು ಬಲಿಷ್ಠವಾದ ಬೆಂಬಲವೂ ಕೂಡ ಇಲ್ಲ ಪಾಪ. ಇಲ್ಲದೇ ಇದ್ದರೆ ಗಾಂಧಿ ಎಂದೋ ದೊಡ್ಡ ಐಕನ್ ಆಗಿರೋರು, ಅಂಬೇಡ್ಕರ್, ಬಸವ ಇತ್ಯಾದಿಗಳಿಗಿಂತ. ಅವರ ವ್ಯಕ್ತಿತ್ವ ಯಾವುದೇ ರೀತಿಯಿಂದ ಇವರುಗಳಿಗಿಂತ ಕಳಪೆಯಾದದ್ದೇನಲ್ಲ. ಅಂದರೆ ಈ ಜಾತಿವಾದ ಎಲ್ಲ ಕಡೆಗೆ ಭೂತವಾಗಿ ಬಂದು ಕೆಣಕುತ್ತೆ ಅನ್ನೋದನ್ನು ನಾವು ಕಾಣಬೇಕು. ಇದನ್ನೆಲ್ಲವನ್ನು ಇಲ್ಲಿ ರಾವಣ ತನ್ನ ತಂತ್ರಕ್ಕಾಗಿ ಒಂದೊಂದು ಒಳ್ಳೆಯ ಆಯುಧವನ್ನಂತೆ ಬಳಸ್ಕೊಳ್ತಾ ಇದ್ದಾನೆ. ಆ ಮೂಲಕ ಅವನ ಧೂರ್ತತೆ ಏನು ಅನ್ನೋದನ್ನು ಕವಿಯಲ್ಲಿ ಧ್ವನಿಸ್ತಾ ಇದ್ದಾರೆ. ಅದನ್ನೆಲ್ಲ ಕೇಳ್ತಾ ಮಂಡೋದರಿಗೆ ಒಂದು ಸ್ವಲ್ಪ ನಗು, ಒಂದು ಸ್ವಲ್ಪ ನೋವು ಎರಡೂ ಆದಾಗ ಇವನದನ್ನು ತಪ್ಪು ತಿಳ್ಕೊಳ್ತಾನೆ. ಪೆಣ್ತನಕ್ಕೆ ಸಾಜಂ ಸವತಿ ಮತ್ಸರಂ ಪೆರ್ಮೆ ವೆಂಡತಿಯ ಬಗೆಯ ನೋವಿಂಗೆನ್ನದೆಯ ಟೀಕೆಯಂ ಮಾಡಿ ಅನ್ನಯ್ಯದ ಟೀಕೆಯಂ ಮಾಡಿ ಚಂದ್ರನ ಕೀರ್ದಡೆಗೆ ನಡೆದ ನೇಕಾಂತಕ್ಕೆ ಲಂಕಾಧಿಪಂ. ಹೆಣ್ಣಿಗೆ ಹೆಣ್ಣಿನ ಬಗ್ಗೆ ಹೊಟ್ಟೆ ಕಿಚ್ಚು ಅಂತ ಅವಳ ನೋವಿಗೆ, ಅವಳ ಒಂದು ಪ್ರತಿಕ್ರಿಯೆಗೆ ಅನ್ಯಾಯದ ಅರ್ಥವನ್ನು ಮಾಡಿಕೊಂಡು ಹೊರಟ ರಾವಣ ಅಂತ ಹೇಳುವ ಮೂಲಕ ಮಂದೋದರಿಯ ಸಂಸ್ಕಾರದ ಉನ್ನತಿ ಎಂಥದ್ದು ಅಂತ ಹೇಳ್ತಾರೆ. ಮುಂದೆ ನೋಡಿ, ಆ ತಂಗಿಯ ಜೊತೆಗೆ ಇವರ ಸಂವಾದದ ರೀತಿಯೇ ಬೇರೆ. ಆ ಬಗೆಯನ್ನು ನೋಡೋಣ. ತಿನೆ ಮೊಗಂಗೆಟ್ಟು ಸಂವಾನನಾದ ಮಲರಂತಿರ್ದ ಆಕೆಯಂ ಕಾಣು ತೆರ್ತೆಯುರಿದು ದಣ್ಣಂಗೆ ತನ್ನರಸಿಕ್ಕೆ ಮೂಗು ಮುರಿದಂತೆ ಓಲ್. ಚುಂಗುಳಂ ತಿನೆ ಮೊಗಂಗೆಟ್ಟು ಸಂವಾನಮಾದ ಮಲರಂತಿರೆ ಇರ್ದ ಆಕೆಯಂ ಕಾಣುತ ಎರ್ದೆಯುರಿದು ತಣ್ಣಂಗೆ ತನ್ನರಸಿಕ್ಕೆ ಮೂಗು ಮುರಿದಂತೆ ಸಂತೈಸಿದ ನಿಂತು ನುಡಿಗಿಡಿಯ ನುಗುಳಿ ಸಂತೈಸಿದ ನಿಂತು ಸೋದರಿ ಸತ್ತನೆಂದ ತಿಳಿ ಈ ನಿನ್ನ ವದನ ವಲ್ಮೀಕಮಂ ಕಿಲ್ತೆನ್ನ ಚಿತ್ತಪಣಿಯಂ ಕೆರಳ್ಚಿದಾತಂ. ಸೋದರಿ ಸತ್ತನೆಂದ ತಿಳಿ ಈ ನಿನ್ನ ವದನ ವಲ್ಮೀಕಮಂ ಕಿಳ್ತು ಎನ್ನ ಚಿತ್ತಪಣಿಯಂ ಕೆರಳ್ಚಿದಾತಂ. ಉರಗವನಿರಿದು ಹೆಡೆಮಣಿಯ ನಿಲ್ಕುಳಿಗೊಳ್ಳುವ ಓಲೆ ಸೀತೆಯಂ ಸುಲಿವೆನ್ ಅವಮಾನ ಕವಮಾನವನೆ ಮೈಯೊಡ್ಡುವೆನ್. ಉರಗವನಿರಿದು ಹೆಡೆಮಣಿಯ ನಿಲ್ಕುಳಿಗೊಳ್ಳುವ ಓಲೆ ಸೀತೆಯಂ ಸುಲಿವೆನ್
ಅವಮಾನಕ್ಕೆ ಅವಮಾನವನೆ ಮೈಯೊಡ್ಡುವೆನ್. ಈ ಪೊಸತು ನೋಗಾಳಿಗ ಪಳೆಯಳಲ್ವೆಂಕೆ ತಳ್ಳುರಿಯುತ್ತಿದೆ ಹಂಗೆ ತಗಿಸಿ ಕಾಣಾಂತರಮಂ ಮತ್ಪ್ರಾಣದ. ಕುವೆಂಪು ಅವರ ರೂಪಕ ನಿರ್ಮಾಣ ಪ್ರತಿಭೆ, ರೂಪಕಾಲಂಕಾರವನ್ನು ನಿರ್ವಾಹ ಮಾಡುವ ರೀತಿ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ನಾವು ಎಸ್ ವಿ ರಂಗಣ್ಣನವರ ಮಾತಿನಂತೆ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಖಂಡಿತ ಅನ್ವರ್ಥವಾದಂಥದ್ದು ಆ ಅಭಿಧಾನ. ಆದರೆ ಕುವೆಂಪು ಅವರನ್ನು ರೂಪಕ ಸಾಮ್ರಾಜ್ಯ ಸಾರ್ವಭೌಮ ಅಂತ ಕರೀಬೇಕು. ಅಷ್ಟು ಸೊಗಸಾದ ರೂಪಕಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಅವಳ ಮುಖ ಹೇಗಿತ್ತು ಅಂತಂದರೆ, ಚುಂಗುಳಂತಿನ ಮೊಗಂಗೆಟ್ಟು ಸಂಬ್ಲಾನವಾದ ಮಲರಂತಿರ್ದಾಕೆಯ ಮದನಂ. ಚುಂಗುಳ ಅಂದರೆ ಗೆದ್ದಲು, ಗೆದ್ದಲು ತಿಂದ ಗೆದ್ದಲಲ್ಲ ಹುಳ ತಿಂದ ಹೂವಿನ ಹಾಗೆ ಅವಳ ಮುಖ ಇತ್ತು ಅಂತ. ಮುಖಕ್ಕೆ ಮೂಗೇ ಭೂಷಣ. ಆ ಮೂಗು ಎಗರು ಹೋಗಿತ್ತಲ್ಲ ಪಾಪ, ಇನ್ನು ಹುಳು ಹಿಡಿದಂಥ ಹೂವು ಅಲ್ಲಿ ತುಂಡಾಗಿರ್ತಕ್ಕಂಥದ್ದು ಹಾಗಾಗಿತ್ತು ಅವಳ ಮೂಗು, ಮುಖ ಎಲ್ಲ ವಿಕೃತವಾಗಿತ್ತು. ಅದು ತನ್ನ ಅರಸತನದ ಮೂಗೇ ಕತ್ತರಿಸಲ್ಪಟ್ಟಿದೆ, ಅಭಿಮಾನವೇ ಶೃಂಗಭಂಗಗೊಂಡಿದೆ ಎಂಬಂತೆ ಇತ್ತು. ಅದನ್ನು ಕಂಡು ನುಡಿಗಿಡಿಯು ಉಗುಳಿ, ನುಡಿಯ ಕಿಡಿಯನ್ನು ಉಗುಳುತ್ತಾ ಹೇಳ್ತಾನೆ, ಸೋದರಿ ಸತ್ತನೆಂದೇ ತಿಳಿ, ನಿನ್ನನ್ನು ಯಾವನ ಕೆಣಕಿದ, ನಿನ್ನ ವದನ ವಲ್ಮೀಕಮಂ ಕೀಳ್ತು. ವದನ ವಲ್ಮೀಕ ಅಂದರೆ ಅವಳ ಮುಖವೇ ಒಂದು ಹುತ್ತದಲ್ಲಿ ಎಷ್ಟು ತೂತುಗಳು ಹಾಗೆ ಮೂಗು ಒಂದು ತೂತೇ ಆಗಿಬಿಟ್ಟಿದೆ ಅಷ್ಟೇ ಪಾಪ. ವದನ ವಲ್ಮೀಕಮಂ ಕೀಳ್ತಾ ಆತನು ಸತ್ತ ಅಂತಾನೆ. ಯಾಕೆ? ನನ್ನ ಚಿತ್ತಫಣಿ ನಿನ್ನ ವದನ ವಲ್ಮೀಕದಲ್ಲಿದೆ ಅಂತ. ಅವಳ ಮುಖ ಅನ್ನುವ ಹುತ್ತದಲ್ಲಿ ರಾವಣನ ಚಿತ್ತ ಅನ್ನುವ ಹಾವಿದೆ. ಅದರ ಹೆಡೆಮಣಿಯನ್ನು ಕೆಣಕುವಂತೆ ಮಾಡ್ತಿದ್ದಾನೆ. ಆ ಸೀತೆಯನ್ನು ಸುಲಿವನು, ಅವಮಾನವೇ ಮುಯಿ ಮಾಡ್ತೀನಿ ನಾನು, ಸೇಡಿಗೆ ಸೇಡನ್ನು ತೋರಿಸ್ತೀನಿ, ನನ್ನ ಚಿತ್ತ ಕಾಂತಾರವನ್ನು ಮತ್ತು ಪ್ರಾಣ ಕಾಂತಾರವನ್ನು ದಹಿಸ್ತಾ ಇದೆ ಈ ಅವಮಾನ ಅಂತಂತಾನೆ. ಅವನು ಲಂಕಾ ದುರ್ಗಾಧಿಪತಿ. ದುರ್ಗಾ ರಾಗ ನೋಡಿ ಎಷ್ಟು ಅನುನಯಕ್ಕೆ, ಕ್ರೋಧಕ್ಕೆ, ರೋಷಕ್ಕೆ ಎಲ್ಲಕ್ಕೂ ಒದಗಿ ಬರುತ್ತದೆ. ಒಂದು ರಾಗದಲ್ಲಿ ಹಲವು ರಸಛಾಯೆಗಳಿರ್ತವೆ. ಆ ಎಲ್ಲವನ್ನು ದುಡಿಸಿಕೊಳ್ಳುವುದು ಗಮಕಿಯ ಶಕ್ತಿ. ಆಗ ಅವಳು ಹೇಳ್ತಾಳೆ, ಇದು ಸುಲಭ ಅಲ್ಲ, ರಾಮ ಲಕ್ಷ್ಮಣರನ್ನು ಗೆಲ್ತಕ್ಕಂಥದ್ದು ಕಷ್ಟ ಅಂತನ್ನುವುದು. ಯಾಕೆಂದರೆ ಅನುಭವ ವಿಜ್ಞೆ ಅವಳು. ರಾವಣನಿಗೆ ಅನುಭವ ಇಲ್ಲ, ಇವಳು ಅನುಭವ ರಸಿಕೆ. ಎಲ್ಲ ಅನುಭವಗಳು ಇವಳಿಗೆ ಉಂಟು. ಮಾರಣ ಇಬ್ಬರ ಅನುಭವ ಕೂಡ ಇದೆ. ಹಾಗಾಗಿ ಹೇಳ್ತಾಳೆ, ತಾಮ್ ಅಜಿಂಕ್ಯರ ದಿಟ್ಟಂ ಪೆಣ್ಪೆಳರೆ ಗಂಡು ನಗುವುದೇ ಸಾಜ ಮಾದೊಡಂ ಅಣ್ಣಯ್ಯ ದುಡುಕದಿರೋ ನನ್ನ ಮೇಣೆಂಬ ಖರದೂಷಣರ ಕೇಡಿಂಗೆ ಕೆರಳಿ. ನಮ್ಮ ಮೇಲೆ ನೀನು ಪ್ರೀತಿಯಿಂದ ಕೆರಳಿ ನೀನು ದುಡುಕಬೇಡ, ಎಚ್ಚರದಿಂದ ಇರು ಅನ್ನುವಂಥ ಮಾತನ್ನು ಹೇಳ್ತಾಳೆ. ಆ ಸಂದರ್ಭದಲ್ಲಿ ಮೋಸವನ್ನೇ ಮಾಡಬೇಕು ಅನ್ನುವಂಥ ಉಪದೇಶ ಬರುತ್ತೆ. ಇವಳ ಉಪದೇಶ ನೋಡಿ, ಕೈತವದ ಶಿಕ್ಷಾಗುರು ಇವಳು ಮಾಡುವ ಉಪದೇಶದ ರೀತಿ. ಕೈತವದೊಳವನಿ ಜಾತೆಯನೆಂತು ತಾಡದಂ ಕವರ್ತೆಗೊಳ್. ಕೈತವದೊಳವನಿ ಜಾತೆಯನ್ ಎಂತು ತಾದೊಡಂ ಕವರ್ತೆಗೊಳ್. ಬೇರುಗೊಯ್ದವ ನೀರು ಗಂಬೋಲೆ ನಿಸ್ತೇಜನಾದಪಂ. ಬೇರುಗೊಯ್ದವ ನೀರು ಗಂಬೋಲೆ ನಿಸ್ತೇಜನಾದಪಂ. ನಿರ್ವೀರ್ಯನಾದಪಂ ತನಗೆ ತಾಂ ಮುಳ್ಗುವನ್ ಒಣಗಿ ಬಾಡಿ. ಶುಷ್ಕತರುದಲ್ ದಹನಕ್ಕೆ ಸುಲಭ ಸಾಧ್ಯಂ ಅಣ್ಣ. ಶುಷ್ಕತರುದಲ್ ದಹನಕ್ಕೆ ಸುಲಭ ಸಾಧ್ಯಂ. ಕಜ್ಜಮೆರಡುಂ ನಿನಗೆ ಕೈಗೂಡುವು. ಕಜ್ಜಮೆರಡುಂ ನಿನಗೆ ಕೈಗೂಡುವು. ಪಡವೆ ಲಲನೆಯಂ ವೈರಿಯುಂ ಹತನಹನ್. ಪಡವೆ ಲಲನೆಯಂ ವೈರಿಯುಂ ಹತನಹಂ. ಹೇ ದೈತ್ಯ ರಾಜೇಂದ್ರ ನನ್ನದಿದೋ ವರ್ಬಿನ್ನಪಂ.
ನಿನಗೆ ಕೈ ಸೆರೆಗಳಾಗುವೊಡೆ ಆ ಇರುವರಂ ಬಿಕ್ಕೆ ನೀಡೆನಗೆ ನನ್ನಿಚ್ಚೆರತಿ ಹೊಡೆತಣಿಬಬೋಲ್ ಆ ದೂತರ ಸುರಸವನೀಂಟಿ ಕಪ್ಪಿಗೆ ತನಿಯ ನೆರವೇ ಅಣ್ಣ ನನ್ನಿಚ್ಚೆರತಿ ಹೊಡೆತಣಿಬಬೋಲ್ ಆ ದೂತರ ಸುರಸವನ್ ಕಪ್ಪಿಗೆ ತನಿಯ ನೆರವೇ ಅಣ್ಣ. ಮಾಯೆಯನ್ನು ಕವಿಸುವ ಚಂದ್ರನಖಿಯ ಮಾತುಗಳ ಮೋಡಿಗೆ ಮಾಯಾ ಮಾಡೋ ಗೋಳ ಬಂದುಬಿಟ್ಟಿದೆ. ಅದು ಗೋಳೆ ಆದರೂ ಕೂಡ ಅದರ ಹಿಂದೆ ಇರತಕ್ಕಂಥದ್ದು ಭಯಂಕರವಾದ ರಾಳ. ರಾವಣನ ಕ್ರೋಧಾಗ್ನಿಯನ್ನು ಧಗಿಲ್ಲಂತೆ ಏರಿಸಬಲ್ಲಂಥದ್ದು. ಅವಳು ನೋಡಿ, ರಾಮ ಲಕ್ಷ್ಮಣರ ತಾರುಣ್ಯಮಂ ನೆನೆದು ನುಡಿದಳ್ ಪ್ರಣಯ ಕಾರುಣ್ಯದಿಂ. ಕೈಯ ಸಾಲುವುದಕ್ಕೆ ಕೈದು ಹಂಗೇಕೆ, ಶಕ್ತಿ ಯಾಕೆ, ಯುಕ್ತಿಯೇ ಸಾಕು. ನೀನು ಮೋಸದಿಂದ ಸೀತೆಯನ್ನು ಅಪಹರಣ ಮಾಡು. ರಾಮ ನಿರ್ವೀರ್ಯನಾಗ್ತಾನೆ, ನಿಸ್ತೇಜನಾಗ್ತಾನೆ, ಸತ್ತೇ ಹೋಗ್ತಾನೆ, ಒಣಗಿ ಹೋಗ್ತಾನೆ. ಶುಷ್ಕತರುದಲ್ ದಹನಕ್ಕೆ ಸುಲಭ ಸಾಧ್ಯಂ. ಎಷ್ಟು ಸೊಗಸಾದ ಜನರಲೈಸ್ಡ್ ಸ್ಟೇಟ್ಮೆಂಟ್ ನಿದರ್ಶನವನ್ನು ಕೂಡ ಕೊಡ್ತಾ ಇದ್ದಾಳೆ. ಎರಡು ಕೈಯು ಎರಡು ಸಾರ್ಥಕ್ಯದ ಫಲವನ್ನು ಪಡೆಯಬಹುದು. ಏನು, ಒಲಿದ ಹೆಣ್ಣು, ಒಲ್ಮೆಯ ಹೆಣ್ಣು ಸಿಗುತ್ತಾಳೆ, ಜೊತೆಗೆ ವೈರಿ ಕೂಡ ನಾಶವಾಗ್ತಾನೆ. ಆದರೆ ನನ್ನದೊಂದು ಬೇಡಿಕೆ, ಈ ಸಲಹೆ ಕೊಟ್ಟದಕ್ಕೆ ಅಷ್ಟಾದರೂ ಫೀಸ್ ಇಲ್ಲದೆ ಇದ್ದರೆ ಹೇಗೆ? ಆ ಇಬ್ಬರನ್ನು ಬಿಕ್ಕೆ ನೀಡನೆಗೆ, ನನಗೆ ಭಿಕ್ಷೆ ಹಾಕ್ಬಿಡು, ನನ್ನ ಭಿಕ್ಷಾ ಪಾತ್ರಕ್ಕೆ ಅವರಿಬ್ಬರನ್ನ. ನಾನು ನನ್ನಿಚ್ಛೆ ರತಿ ಹೊಡೆತಣಿಬೋಲ್, ಆ ರತಿ ಇಚ್ಛೆಯ ರತಿ ಹೊಡೆತಣಿಬೋಲ್, ಸಾಕು ಬೇಕು ಅನ್ನುವಷ್ಟು ಮಜಾ ಉಡಾಯಿಸಿ ಅವ್ರನ್ನ ತಿಂದು 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 ತೇಗಿ ಬಿಡ್ತೀನಿ ಅಂತ. ಆ ಹೇಳುವ ರೀತಿಯಲ್ಲಿಯೇ ನೋಡಿ, ರಸವ ನೀಂಟಿ ಈಂಟಿ ತೃಪ್ತಿಗೆ ತನಿಯ ನೆರವೇನು, ತೃಪ್ತಿಗೆ ನಾನು ತನಿ ಹಾಕಿಬಿಡ್ತೀನಿ ಅಂತ. ತೃಪ್ತಿ ಎನ್ನುವುದಕ್ಕೆ ತನಿ ಎರುವುದು ಅಂದರೆ ತೃಪ್ತಿ ಒಂದು ಹಾವು, ಹಾವಿನ ಹುತ್ತ ಅಂತ. ಆ ಕಾಮವನ್ನು ಸರ್ಪ ಸಂಕೇತ ಅಂತ ಮಾಡ್ತಾರೆ. ಆ ಕಾಮ ಸರ್ಪಿಣಿ ಯಾವ ರೀತಿ ಸುತ್ತು ಹಿಡಿದು ಇವಳನ್ನು ಬಿಗೀತಾ ಇದೆ ಅನ್ನುವುದೆಲ್ಲದರ ಕಲ್ಪನೆ ಬರುವಂತೆ ಮಾಡ್ತಾರೆ. ಮಹಾಕವಿಯ ಮಾತುಗಳ ಅರ್ಥಛಾಯೆಗಳು ಅನಂತ ಅನ್ನುವುದನ್ನು ನಾವು ಕಾಣಬಹುದು. ಮುಂದೆ ರಾವಣ ಈ ಉಪದೇಶಕ್ಕೆ ಮರಳಾಗ್ತಾನೆ. ಭಗಿನಿಯುಪದೇಶಮಂ ಕೇಳ್ದನಾವೇಶದಿಂ ಸಮನಿಸಿತು ಕೋಪಕ್ಕೆ ಕಾಮದಹದಂ ಕಣಿವೆ ಗುರುಳುವ ಜರಿಯ ಜಲಕ್ಕೆ ಕಾಲುವೆ ರಚಿಸಿದಂತೆ ಕಣಿವೆ ಗುರುಳುವ ಝರಿಯ ಜಲಕ್ಕೆ ಕಾಲುವೆ ರಚಿಸಿದಂತೆ ಲಭಿಸಿದುದು ರಾವಣನ ಸಹಜ ಕಾಮದ ಕಪಿಗೆ ರಾಜಕಾರಣ ಪಣಿಯ ಮಿಣಿಯೇಡಿ ರೋಮಂಥಿಸಿತು ರತಿರೋಮ ಹರ್ಷಣದಿ ಭಾವದ ಪ್ರಾಣ ಪಶುತಾಂ ಚಂದ್ರನಖಿಯಿಂ ಕೇಳ್ದ ವೈದೇಗಿ ವರ್ಣನೆಯ ಮೃತ್ಯುಪಾತೇಯಮಂ ಮದಂ ಮೇದು ಚಂದ್ರನಖಿಯಿಂ ಕೇಳ್ದ ವೈದೇಗಿ ವರ್ಣನೆಯ ಮೃತ್ಯುಪಾತೇಯಮಂ ಮದಂ ಮೇದು ಅಣ್ಣ ತಂಗಿಯರದು ಒಳ್ಳೆ ಸೊಗಸಾದ ಸಾಂಗತ್ಯ ಸಂಗೀತ. ಅವಳು ಮಾಯಾ ಮಾಡೋ ಗೌಳ, ಇವನು ಕೇದಾರ ಗೌಳ. ಇಬ್ಬರಲ್ಲಿಯೂ ಗೌಳ ಕಾಮನ್ ಆಗಿರ್ತಕ್ಕಂಥದ್ದು. ಭಗಿನಿ ಉಪದೇಶಮಂ ಕೇಳ್ದ ನಾವೇಶದಿಂ ಸಮನಿಸಿತು ಕೋಪಕ್ಕೆ ಕಾಮದಹದಂ. ಕ್ರೋಧಕ್ಕೆ ಕಾಮ ಸೇರಿದ ಮೇಲೆ ಇನ್ನು ಎಲ್ಲ ಸೇರಿದಂತೆ ಆಯಿತು, ಇನ್ಯಾವುದೂ ಬೇಕಾಗಿಲ್ಲ. ಹಾಲು ಬೆಲ್ಲ ಒಟ್ಟಿಗೆ ಸೇರಿದಂತೆ ಆಯಿತು. ಆಮೇಲೆ ಹೇಳ್ತಾನೆ, ಕಣಿವೆ ಗುರುಳುವ ಝರಿಯ ಜಲಕ್ಕೆ ಕಾಲುವೆ ರಚಿಸಿದಂತೆ.
ಕಣಿವೆಗೆ ಉರುಳೋಕ್ಕೆ ಸಿದ್ಧವಾಗಿರೋ ಜಲಕ್ಕೆ ಕಾಲುವೆ ಮಾಡಿಬಿಟ್ಟ ಮೇಲೆ ಕೇಳಬೇಕಾ? ತೂಬೆತ್ತಿದಂತೆ ಆಗುತ್ತದೆ. ರಾವಣನ ಸಹಜ ಕಾಮದ ಕಪಿಗೆ ರಾಜಕಾರಣ ಪಣಿಯ ಮಿಣಿಯೇಣಿ. ಎಂಥ ಒಂದು ರೂಪಕ ಮಾಡಿದ್ದಾರೆ. ಕಾಮ ಕಪಿಗೆ ರಾಜಕಾರಣ ಅನ್ನುವ ಹಾವಿನ ಹಗ್ಗದ ಏಣಿ ಸಿಕ್ತು ಅಂತ ಎಂಥ ರೂಪಕ ಮಾಡಿದ್ದಾರೆ. ರಾಜಕಾರಣ ಪಣಿಯ ಮಿಣಿ ಅಂದರೆ ಹಗ್ಗ, ಹಗ್ಗದ ಏಣಿ. ಆ ಹಗ್ಗವಾದರೂ ಹಾವಿಂದ ಆದದ್ದು. ಅದು ಗೊತ್ತಿಲ್ಲ. ಕಪಿ ಹತ್ತುವಾಗ ಮಧ್ಯದಲ್ಲಿ ಗೊತ್ತಾಗುತ್ತೆ. ಬುಸ್ ಅಂತ ಹೆಡೆ ಬಿಚ್ಚಿ ಮೊಗ ಬರಳಿಸಿ ದಂತವನ್ನು ಕಟಕಟಾಯಿಸಿ ಆ ಹಾವು ಕೆರಳಿದಾಗ ಇದು ಹಾಹಾ ಅಂತ ಬೀಳಬೇಕಲ್ಲದೆ ಬೇರೆ ಗತಿ ಇಲ್ಲ. ರೋಮಂತಿಸಿತು ರತಿ ರೋಮ ಹರ್ಷಣದೆ. ರೋಮಂತ ಅಂದರೆ ಮೇಲಕ್ಕೆ ಹಾಕೋದು. ರತಿಯ ರೋಮಹರ್ಷ ರೋಮಾಂಚನದಿಂದ ಭಾವಜ ಪ್ರಾಣ ಪಶು, ಮನ್ಮಥನ ಪ್ರಾಣ ಪಶು. ಈ ಪಶುತ್ವ ಅವನ ರತಿಯಲ್ಲಿ ಇದೆಯಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಚಂದ್ರನಖೀಂ ಕೇಳಿದ ವೈದೇಹಿ ವರ್ಣನೆಯ ಮೃತ್ಯು ಪಾಥೇಯವನ್ನು, ಮೃತ್ಯುಲೋಕಕ್ಕೆ ಹೋಗುವುದಕ್ಕೆ ಕಟ್ಟಿಕೊಟ್ಟ ಬುತ್ತಿ ಸೀತೆಯ ವರ್ಣನೆ. ಅವಳು ಮಾಡಿದ್ದಿಂಥದ್ದು ತನು ಮಧ್ಯಮೆ ವರಾರೋಹೆ ತಪ್ತ ಕಾಂಚನ ವರ್ಣೆ ಪೀನಕುಚೆ ಶುಶ್ರೋಣಿ ಜಗನ ವಿಸ್ತೀರ್ಣೆ ಮೇಣಿಂದ್ರಿಯಗಳ ಇಂದ್ರಾಣಿ ಅಂತೆಲ್ಲ ಹೇಳಿ ವರ್ಣಿಸಿದಳು. ಅದೆಲ್ಲ ಕೂಡ ಇವನು ಚಪ್ಪರಿಸಿ ಚಪ್ಪರಿಸಿ ತೊಪ್ಪರಿಸಿ ಹೋಗ್ತಾ ಇದ್ದಾನೆ. ಇದನ್ನು ಕವಿ ಯಾವ ಸಂಯಮದಿಂದ ಚಿತ್ರಿಸಿದ್ದಾರೆ. ರಾಮಾಯಣ ದರ್ಶನದಲ್ಲಿ ಇರುವ ಒಂದು ದೊಡ್ಡ ಮೌಲ್ಯ ಏನಂದರೆ, ಇಂದ್ರಿಯ ಲೌಲ್ಯಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಇದೆ ಎನ್ನುವುದನ್ನು ತುಂಬ ದೊಡ್ಡ ರೀತಿಯಲ್ಲಿ ತೋರಿಸ್ತಾರೆ. ಕುವೆಂಪು ಅವರ ಜೀವನ ಕೂಡ ಹಾಗೇ ಇತ್ತು. ಅದನ್ನು ಈ ಹೊತ್ತಿನ ಎಷ್ಟೋ ಜನ ಜ್ಞಾನಪೀಠಿಗಳ ಜೊತೆಗೆ ಹೋಲಿಸಿದರೆ ಗೊತ್ತಾಗುತ್ತೆ ಎಲ್ಲಿಗೆ ಎಲ್ಲಿಗೆ ಅಜಗಜಾಂತರ ಅಂತ. ಮುಂದೆ ನೋಡಿ, ರಾವಣ ತಾನು ಚಿಂತನೆ ನಡೆಸಿ ಇದು ಸರಿಯಾಗಿದೆ ತಂಗಿ ಯುಕ್ತಿ ಅಂತ ಅಂದುಕೊಳ್ತಾನೆ. ತಾನು ಪುಷ್ಪಕ ವಿಮಾನವನ್ನು ಏರಿ ಹೋಗ್ತಾನೆ. ಆ ಪುಷ್ಪಕ ವಿಮಾನದ ವರ್ಣನೆಯೇ ಅತ್ಯದ್ಭುತವಾಗಿ ಅವರು ಮಾಡ್ತಾರೆ. ಆಮೇಲೆ ಆ ಪುಷ್ಪಕ ವಿಮಾನವನ್ನು ಹತ್ತಿ ಅವನು ಲಂಕೆಯಿಂದ ಜನಸ್ಥಾನದ ಕಡೆಗೆ ಹೋಗುವ ಪಥವನ್ನು ವರ್ಣಿಸ್ತಾರೆ. ಅದು ಎಷ್ಟು ಸೊಗಸಾದದ್ದು. ಆ ವಿಮಾನದ ವಿತಾನಮ ಮಾಲೆ ಎಳಲಿದ ಕನಕ ಲಘುಗಂಟಿಕಾ ಶ್ರೇಣಿ. ಆ ಜಣಜಣನೆ ಬಂಗಾರದ ಗಂಟೆಗಳು ಮೆಲುದನಿಯನ್ನು ಮಾಡ್ತಾ ಇರ್ತವೆ. ಬಣ್ಣ ಬಣ್ಣದ ಚಿತ್ರಗಳಿಂದ ಚಿತ್ತಾರವಾದಂಥದ್ದು. ತೆರೆಗಳು ನೊಯ್ಯನೆ ಮೋಡಕ್ಕೆ ಸ್ಪರ್ಧಿಯಾಗುವಂತೆ ತೊಯ್ದಾಡ್ತಾ ಇವೆ. ಅದು ಮೇಲೇರ್ದುದ ನಭೋ ನೌಕೆ ಅಂತ ವರ್ಣಿಸ್ತಾರೆ. ಅದರ ಮೇಲೆ ರಾಕ್ಷಸ ಕುಲಧ್ವಜ ಚಂಡಿಕಾ ಚಿಹ್ನೆ ಅದು ಇರುತ್ತದೆ ಅಂತ ಇವರದೇ ಕಲ್ಪನೆ. ರಾವಣನ ಧ್ವಜ ಅಶೋಕವನದ ಕಡೆಯಿಂದ ಅದು ಸಶೋಕದ ಕಡೆಗೆ ಹಾರುವುದನ್ನು ನೋಡಿ. ಚಲನೆ ಪುಷ್ಪಕ ಚಲನೆ ತಾನುನ್ಮಿದಲರಿಗೆ ಕೆದರಿದುದು ಅಶೋಕೋದ್ಯಾನ ತರುಕುಸುಮರೇಣು ಆಸಾರ. ಮಿದಲರಿಗೆ ಕೆದರಿದುದು ಅಶೋಕೋದ್ಯಾನ ತರುಕುಸುಮರೇಣು ಆಸಾರ. ಕೆದರಿದುದಂತೆ ಚಕಿತ ಖಗ ಚಿತ್ಕಾರ. ಚದುರಿರುವಂತೆ ಚಕಿತ ಖಗ ಚಿತ್ಕಾರ. ಕಡಲ ತಡಿಯಿಂ ತುಂಬಿ ಲಂಕೆ ಗಂಚಂ ಕಟ್ಟಿದೋ ತೋಂಟದಿ ಮೂಡಿದ ತಡಕೆ ತೆಂಗಿ ನಗರಿಯ ಮರ್ಮರ ಕಡಲ ತಡಿಯಂ ತುಂಬಿ ಲಂಕೆ ಗಂಚಂ ಕಟ್ಟಿದೋಲ್ ಬೆಳೆದ ತೋಂಟದಿ ಮೂಡಿ ತಡಕೆ ತೆಂಗಿ ನಗರಿಯ ಮರ್ಮರ ಮನೋಹರ ಚಮತ್ಕಾರ. ಪಳುವದೊಳೊಟ್ಟಿ ಬೇಂಟೆಯೋಡುವ ಪುಲಿಯ ಪಾಂಗಿನಿಂ ತಡಗಿ ಮತ್ತಡಗಿ ತೋರುತೆ. ಮುಗಿಲ ನಡುವೆ ತೇಲು ತೊಯ್ಯನೆದು ಮರೆಯಾದುದ ಬಣ್ಣ ಬಣ್ಣದ ಗಾಳಿದೆ. ಲಂಕೆಯ ಜನಕ್ಕೆ ಸೋಜಿಗದ ಶಂಕೆಯ ನೊಡರ್ಚಿ. ಲಂಕೆಯ ಜನಕ್ಕೆ ಸೋಜಿಗದ ಶಂಕೆಯ ನೊಡರ್ಚಿ ದೂರಮೈ ತೊಯ್ಯನೆ
ಕವಿಯ ಕಾವ್ಯ ಎಷ್ಟು ದೃಶ್ಯವಾಗಬಹುದು ಅನ್ನೋದು ಇಲ್ಲೇ ಗೋಚರಿಸ್ತಾ ಇದೆ. ಶ್ರಾವಣ ಪ್ರತಿಭೆ ಅಂತ T.S. ಎಲಿಯಟ್ ಆಡಿಟ್ರಿ ಇಮ್ಯಾಜಿನೇಷನ್ ಅಂತ ಯಾವುದನ್ನು ಹೇಳ್ತಾನೆ, ಅದು ಇದಲ್ಲದೆ ಮತ್ತೇನೂ ಅಲ್ಲ. ನಿಜವಾಗಿ ಈ ಕಾವ್ಯ, ಈ ಗಾನ ಎಲ್ಲ ಶುದ್ಧ ಧನ್ಯವಾದಂಥದ್ದೇ. ಶುದ್ಧ ಧನ್ಯಾಸಿ ರಾಗ ಈಗ ಅನಿತರ ಸಾಧಾರಣ ಮಾಧುರಿ ಧುರೀಣವಾಗಿ ಬಂತು. ಆ ರಾವಣನ ಪುಷ್ಪಕ ವಿಮಾನದ ಚಲನೆ ನೋಡಿ, ಲಂಕೆ ಸಮುದ್ರದ ಮಧ್ಯದ ದ್ವೀಪ, ಸುತ್ತಲೂ ತೆಂಗಿನ ಮರಗಳು ಇದ್ದೇ ಇರಬೇಕಲ್ವ. ಅದನ್ನು ವಾಲ್ಮೀಕಿ ಕೂಡ ಕಂಡಿಲ್ಲ, ವಾಲ್ಮೀಕಿ ಕೂಡ ಚಿತ್ರಿಸಿಲ್ಲ, ಕುವೆಂಪು ಚಿತ್ರಿಸ್ತಾರೆ. ಆ ತೆಂಗಿನ ಮರಗಳಿಂದ ರಂಜಿತವಾದದ್ದು ಸಮುದ್ರದ ತೀರ, ಅದರ ಎಲೆಗಳ ಮರ್ಮರ ಧ್ವನಿ, ಅದರ ಮಧ್ಯದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಅವುಗಳ ಓಡಾಟ, ಅವುಗಳ ಧ್ವನಿ ಮತ್ತು ಕಡಲ ಅಲೆಗಳ ಸಪ್ಪಳ, ಅಪ್ಪಳಿಸುವಿಕೆ ಇವೆಲ್ಲ ಕೂಡ ಇರತಕ್ಕಂಥ ಆ ಚಿತ್ರಣದ ಸಂದರ್ಭದಿಂದ ಮೆಲ್ಲನೆ ದೂರಕ್ಕೆ ಒಯ್ಯನೆ ಹಾರಿ ಹೋಯಿತು. ಲಂಕೆಯ ಜನರಿಗೆ ಸೋಜಿಗದ ಶಂಕೆಯನ್ನು ಒಡರ್ಚಿ ಅಂತಾರೆ. ಇದೇನು ರಾವಣ ಇದ್ದಕ್ಕಿದ್ದಂತೆ ವಿಮಾನ ಹತ್ತಿ ಹೋಗ್ತಾ ಇದ್ದಾನೆ, ಸಾಮಾನ್ಯ ಅವನಿದ್ದಲ್ಲಿಗೆ ಎಲ್ಲರೂ ಬಂದು ಎಲ್ಲ ನಡೆಯುತ್ತದೆ, ಅವನಾಗಿ ಲಂಕೆಯನ್ನು ಬಿಟ್ಟು ಕದಲುವುದು ಅಂದರೆ ದಿಗ್ವಿಜಯಕ್ಕೆ. ಈಗ ಯಾವುದೂ ಆ ಥರದ್ದಿಲ್ವಲ್ಲ, ಯಾಕೆ ಅಂತ ಈ ಒಂದು ವಿಶೇಷವಾದ ಶಂಕೆಯನ್ನು ತಂದುಕೊಟ್ಟು ಅವನು ಹಾರ್ತಾ ಇರೋದನ್ನು ತೋರಿಸ್ತಾರೆ. ಬಣ್ಣ ಬಣ್ಣದ ಗಾಳಿದೇರ್ ಅಂತ, ಪುಷ್ಪಕ ವಿಮಾನಕ್ಕೆ ಅಚ್ಚಗನ್ನಡ ಶಬ್ದ ಗಾಳಿದೇರ್ ಅಂತ ಮಾಡ್ತಾರೆ. ಗಾಳಿಯ ತೇರ್, ಗಾಳಿಯಲ್ಲಿ ತೇಲಾಡ್ತಕ್ಕಂಥ ತೇರ್ ಅಂತ. ಈ ಥರದ ಅಚ್ಚಗನ್ನಡ ಶಬ್ದಗಳ ಸೊಗಸೇ ಸೊಗಸು. ಅದನ್ನು ಬಳಸಿಕೊಳ್ಬೇಕು ಅಂದರೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸೊಗಸಾದ ಸಂಸ್ಕೃತದ ಶಬ್ದಗಳು ಇರಬೇಕು. ಬರಿಯ ಅಚ್ಚಗನ್ನಡವೋ ಬರಿಯ ಸಂಸ್ಕೃತವೋ ಕನ್ನಡದ ಜಾಡಲ್ಲ, ಎರಡರ ಸಮ್ಮಿಶ್ರಣ. ಅದನ್ನು ರಾಮಾಯಣ ದರ್ಶನದಲ್ಲಿ ಯಥೇಷ್ಟವಾಗಿ ನಾವು ಕಾಣ್ತೀವಿ. ಅವನು ಮೇಘಮಾರ್ಗದಿಂದ ಬರ್ತಾನೆ, ಬಂದು ನೇರವಾಗಿ ಮಾರೀಚಾಶ್ರಮದಲ್ಲಿ ಇಳಿತಾನೆ. ಆಗ ಅವನು ಹೇಗಿದ್ದ ಅನ್ನೋದನ್ನು ಕವಿ ಬರೀತಾರೆ. ಚಿತ್ರ ಭಾನುಗ್ರಸ್ತ ಚೈತ್ರ ಸುಂದರ ಮಹಾಚಂದನ ಶ್ರೀಗಂಧ ಕಾನನೋಜ್ವಲನ್ ಆ ದೈತ್ಯೇಂದ್ರನ್ನಂತ. ಚಿತ್ರಭಾನು ಅಂದರೆ ಬೆಂಕಿ, ಬೆಂಕಿಗೆ ಸಿಕ್ಕಂಥ ಚೈತ್ರ ಮಾಸದ ಶ್ರೀಗಂಧದ ಕಾಡಿನ ಹಾಗಿದ್ದ ಅಂತ. ರಾವಣನ ಭೋಗ, ಅದಕ್ಕೆ ಒಗ್ಗಿ ಬಂದಂತಹ ರತಿಲಾಂಪಟ್ಯ, ಅದೀಗ ಕಾಮಗ್ನಿ ಸಂತಪ್ತವಾಗಿ ಧಗಧಗಿಸಿ ಹೋಗ್ತಾ ಇರುವಂಥ ರೀತಿ, ಅಷ್ಟನ್ನು ಕೊಡ್ತಾ ಇದ್ದಾರೆ. ಒಂದು ಮರ ಅಲ್ಲ ಸುಟ್ಟದ್ದು, ಇಡೀ ಚಂದನದ ಕಾಡೆ ಸುಟ್ಟು ಹೋದಂತೆ ಕಾಣ್ತಾ ಇದೆ. ಅದು ಚೈತ್ರ ಮಾಸದ ಭೋಗಿಗಳ ಕಾಲದಲ್ಲಿ ಚಿತ್ರಭಾನು, ನಾನಾ ವಿಧವಾದ ಕಿರಣಗಳಿಂದ ಜ್ವಾಲೆಗಳಿಂದ ರಂಜಿಸ್ತಕ್ಕಂಥ ಅಗ್ನಿಯನ್ನು ಚಿತ್ರಭಾನು ಅಂತ ಕರಿತೀವಿ. ಈ 4 ಪಾದಗಳ ಈ ಪದ್ಯದ ಬಗ್ಗೆ ಬೇಕಾದಷ್ಟು ಚರ್ಚೆ ಹಿಂದೆ ನಡೆಯಿತು. ಕವಿಗಳ ಒಂದು ಕಲ್ಪನೆ, ಆ ಶಬ್ದಗಳ ಗುಂಪನ ರೀತಿರಾತ್ಮ ಕಾವ್ಯಸ್ಯ ಅಂದರೆ ಇದು ವಿಶಿಷ್ಟವಾದ ರೀತಿ ವಕ್ರೋಕ್ತಿ ಅಂತಂದರೆ ಇದು ಅಂತ ಅನಿಸುತ್ತೆ. ಅವನು ಬಂದು ಮಾರೀಚನಿಗೆ ಮೊದಲು ಕನಿಕರ ತೋರಿಸ್ತಾನೆ. ಅಯ್ಯೋ ತಪಸ್ವಿ, ನೀನು ಹೀಗಾಗ್ಬಿಟ್ಯಾ ಮಾವ, ಓ ಮಹಾಮತಿ, ನೀನು ಈ ಥರ ತಾಯಿಯನ್ನು ಕಳ್ಕೊಂಡು ಸೋದರನನ್ನು ಕಳ್ಕೊಂಡು ಈ ಥರ ಒದ್ದಾಡ್ತಿದ್ದೀಯಲ್ಲ ಅಂತ ಸಂಕಟಪಟ್ಟು ಅವನನ್ನು ತನ್ನ ರಾಜಕಾರಣಕ್ಕೆ ಎಳ್ಕೊಳ್ಳುವ ರೀತಿಯನ್ನು ನೋಡಿ. ಮಾರೀಚ ಮುನಿವರಿಯ ಮರುಗುವೆನು ನಿನಗೆ, ಮಾರೀಚ ಮುನಿವರಿಯ ಮರುಗುವೆನು ನಿನಗೆ, ನಿನ್ನಂಬೆಯಂ ಕೊಲ್ಲಿಸಿದ ತವಸಿಯುಂ ಕೊಂದ ಆ ಬಡವು ಬಡಗನು ತವಿಯದೆ, ಆ ಬಡಗನು ತವಿಯದೆ ಒಳರ್ ಇನ್ನುಂ ಎನೆ, ನಿನ್ನಂಬೆಯಂ ಕೊಲಿಸಿದ ತವಸಿಯುಂ ಕೊಂದ ಆ ಬಡವು ಬಡಗನು ತವಿಯದೆ ಒಳರ್ ಇನ್ನುಂ ಎನೆ, ಮರುಗುವೆನು ನಿನಗೆ. ನಮ್ಮ ದುರ್ವಿಧಿಗೆಲ್ಲೆ ತಾನೆಲ್ಲಿ, ನಮ್ಮ ದುರ್ವಿಧಿಗೆಲ್ಲೆ ತಾನೆಲ್ಲಿ, ಜಡೆಗೆ ನಾರುಡೆಗೊಲಿಯದೆ ನಿಗರೆ ಪೇಳಿ ನಾರಾದಡಂ, ಜಡೆಗೆ ನಾರುಡೆಗೆ ಒಲಿಯದೆ ನಿಗರೆ ಪೇಳಿ ನಾರಾದೊಡಂ, ತೀರ್ಚಲಾರದಿರೆ ನೀ ಮುಯ್ಗೆ ಮುಯ್ಯ ನಾನ್ ಆದೊಡಂ ತಿರಲ್ಕೆ ನೀನೊಪ್ಪುವೈ.
ತೀರ್ಚಲಾರದಿರೆ ನೀಂ ಮುಯ್ಗೆ ಮುಯ್ಯನನಾದೊಡಂ ತೀರ್ಚಲ್ಕೆ ನೀನೊಪ್ಪುವೈ ಪ್ರೇತ ಲೋಕದೊಳ್ ತಣಿವವೋಲ್ ತಾಯಿ ತಾಟಕ್ಕೆ ನೀಂ ನೆಗಳುವೈ ನಪುಂಸಕತೆದಲ್ ಹೀನ ಬಲನೊಂದು ಸಾತ್ವಿಕತೆ ಕೇಳ್ ಮೇಡ ತಪಂ ಹೆಂಬೇಡಿತನ ಕೊಂದು ಬರಿ ನೆಪಂ ನಪುಂಸಕತೆ ದಲ್ ಹೀನ ಬಲನೊಂದು ಸಾತ್ವಿಕತೆ ಕೇಳ್ ಮೇಣ ತಪಂ ಹೆಂಬೇಡಿತನ ಕೊಂದು ಬರಿ ನೆಪಂ ಮಾರೀಚ ಮುನಿವರ್ಯ ಮರುಗುವೆನು ನಿನಗೆ. 10 ಬಾಯಿ ಬಿಲಗಳು ಹರಿಯುವ ಹಾಗೆ ಮಾರೀಚನ ಮೇಲೆ ಮಮಕಾರವನ್ನು ಹರಿಸ್ತಾ ಇದ್ದಾನೆ ರಾವಣ ಬಿಲಹರಿ ರಾಗದಲ್ಲಿ. ನಿನಗಾಗಿ ಮರುಗ್ತೀನಿ ಅಂತ ಸೆಂಟಿಮೆಂಟಿನ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾನೆ. ಅದು ನೋಡಿ ಆ ಬಡವು ಬಡಗ, ಆ ಬಡಪಾಯಿ ಬಡಗ ಇದಾನಲ್ಲ, ಉತ್ತರದ ಭಾರತೀಯ ರಾಮ ಮತ್ತು ಆ ತಪಸ್ವಿ ಯಾರು ವಿಶ್ವಾಮಿತ್ರ, ಅವರಿನ್ನೂ ಬದುಕಿದ್ದಾರಲ್ಲ, ನಿಮ್ಮಮ್ಮ ತಮ್ಮ ಎಲ್ಲ ಸತ್ತು ಹೋದರಲ್ಲ, ಯಾರಾದರೂ ಈ ಆ ಘಾತಕ್ಕೆ ನಾರುಡೆ ಒಟ್ಟು ಜಟ ಕಲಾಪಗಳನ್ನು ಕಟ್ಟಿ ತಪಸ್ವಿಗಳಾಗಬೇಕು. ನೀನು ಆದಿ, ಆದರೆ ಮುಯ್ಯಿಗೆ ಮುಯ್ಯಿ ಮಾಡದೇ ಇದ್ದರೆ ಹೇಗೆ ನಮಗೆ ತೃಪ್ತಿ? ಅಷ್ಟು ಮಾತ್ರವಲ್ಲ, ನಿನ್ನ ತಾಯಿ ತಮ್ಮಂದಿರೆಲ್ಲ ಪ್ರೇತಲೋಕದಲ್ಲಿ ನೆಮ್ಮದಿಯನ್ನು ಕಾಣಬೇಕಲ್ಲ. ಆ ಪ್ರೇತಲೋಕ ಇದೆಯೋ ಇಲ್ಲವೋ, ಅಲ್ಲಿ ನೆಮ್ಮದಿ ಉಂಟೋ ಇಲ್ಲವೋ ಯಾರಿಗೆ ಗೊತ್ತು? ಇದೆಲ್ಲ ಹೇಳಿ ಬಹಳ ಸುಲಭವಾಗಿ ಮರಳು ಮಾಡತಕ್ಕಂಥದ್ದು. ಮಾತ್ರವಲ್ಲ, ಅದಕ್ಕೆ ಒಂದು ಯುಕ್ತಿಯನ್ನು ಹೇಳ್ತಾನೆ. ನಪುಂಸಕತೆ ದಲ್ ಹೀನ ಬಲನೊಂದು ಸಾತ್ವಿಕತೆ ಕೇಳಂತ. ಇದು ಮಾತ್ರ ನಿಜ. ಕ್ಲೀಬನ ಸಾತ್ವಿಕತೆಯೇ ಅಲ್ಲ. ಈಗ ಕನ್ನಡದ ಎಷ್ಟೋ ಕವಿಗಳು ಛಂದಸ್ಸನ್ನು ಕೈ ಬಿಟ್ಟಿದ್ದೀವಿ, ವ್ಯಾಕರಣವನ್ನು ಕೈ ಬಿಟ್ಟಿದ್ದೀವಿ ಅಂದರೆ ಕೈ ಹಿಡಿದಿದ್ದು ಯಾವಾಗ ಅಂತ. ಅರಾಮಿತ್ರ ಅವರ ಛಂದೋ ಮಿತ್ರ ಪುಸ್ತಕಕ್ಕೆ ನಾನು ಸುಮಾರು 20 ವರ್ಷದ ಕೆಳಗೆ ಮುನ್ನುಡಿ ಬರೆಯುವಾಗಲೇ ಬರೆದೆ. ಈಗ ಛಂದಸ್ಸು ಬಿಡ್ತೀನಿ ಅನ್ನೋದು ನಪುಂಸಕನ ಸನ್ಯಾಸ, ಬಿಡೋದಕ್ಕೆ ಕಟ್ಟಿಕೊಂಡೇ ಇಲ್ಲ, ಇನ್ನೆಂಥದ್ದು ಅಂತ ಮಹಾ ಕೋಲಾಹಲವನ್ನು ಮಾಡಿದ್ರು ಮಿತ್ರ ಅವರ ಸ್ನೇಹಿತರು. ಅವರ ಕಾಲದಂಥ ಆ ಕನ್ನಡದ ಲೇಖಕರು ವಿಮರ್ಶಕರು ಎಲ್ಲ ಇದು ತುಂಬ ಒರಟಾಯಿತು, ಕಟುವಾಯಿತು ಅಂತ. ವಾಸ್ತವ ಹೌದೋ ಅಲ್ವೋ ಅದನ್ನು ಹೇಳಿ ಅಂತ ನಾನು ಕೇಳಿದೆ. ಅದು ಹಾಗೆ ಈ ರೀತಿಯಾದದ್ದು. ಮೇಣಾ ತಪಂ ಹೆಂಬೇಡಿ ತನಕೊಂದು ಬರೀ ನೆಪಂ ಅಂತ ಈ ಒಳಪ್ರಾಸಗಳನ್ನು ತರ್ತಾರಲ್ಲ, ಈ ತಪಸ್ಸು ಅನ್ನೋದು ಹೇಳಿ ತನಕ್ಕೊಂದು ನೆಪ, ಇನ್ನೇನೂ ಅಲ್ಲ ಅಂತ. ಆಗ ಮಾರೀಚ ಹೇಳ್ತಾನೆ, ಇಲ್ಲ ಇದು ಬಹಳ ಕಷ್ಟ ಉಂಟಪ್ಪ ಅಂತ. ಆದರೆ ರಾವಣ ಕೇಳೋದಿಲ್ಲ. ಏನೇ ಆಗಲಿ ನಾವು ಮೋಸ ಮಾಡಲೇಬೇಕು ಅಂತಾನೆ. ಆಗ ನೋಡಿ ಮಾರೀಚ ತನ್ನ ಅಂತರಂಗದ ವಾಣಿಯನ್ನು ತಿಳಿಯುತ್ತಾನೆ, ನಿವೇದಿಸ್ತಾನೆ. ಇಂಥವನು ಕೂಡ ಮೋಸ ಮಾಡ್ತಾನಲ್ಲ ಅನ್ನೋದು ವಿಧಿಯ ವಿಡಂಬನೆ. முட்டதிற்பங்கே கெண்டமும் கிடிமாணிக்கமே ಮುಟ್ಟದಿರ್ಪಂಗೆ ಕೆಂಡಮುಂ ಕಿಡಿಮಾಣಿಕಮೇ ರಾಮನ ಪರಾಕ್ರಮದ ರುಚಿಯ ಸವಿದೆನಗೆ ನಿನ್ನಣ್ಣು ನುಡಿ ಬರಿಯ ಸ್ವರ್ಕಾಗಿ ತೋರುತ್ತಿದೆ. ರಾಮನ ಪರಾಕ್ರಮದ ರುಚಿಯ ಸವಿದೆನಗೆ ನಿನ್ನಣ್ಣು ನುಡಿ ಬರಿಯ ಸ್ವರ್ಕಾಗಿ ತೋರುತ್ತಿದೆ. ಬಾಲ್ಯದಿಂಬಲ್ಲೆ ನಾನಾತನಂ ಬಾಲ್ಯದಿಂಬಲ್ಲೆ ನಾನಾತನಂ ಮಾಡಿಗೆನೋ ಪುರುಷ ಪ್ರಯತ್ನಗಳೊಳನಿತುಮಂ ದಾಶರಥಿ ಎದಟಂ ಮುರಿಯಲೆಂದು ಕೈಬಲ್ಮೆ ಮೇಯ್ಬಲ್ಮೆ ಬಿಲ್ಬಲ್ಮೆ ಮಾಯೆಯೊಂದತಿ ಬಲ್ಮೆ ಕೈಗೂಡಲಿಲ್ಲಾವುದು. ಅಯ್ಯೋ ಕೊಲಲೆಳಸಿ ನನ್ನ ತಾಯಿ ಗುಲಿಗನಂ ಕೊಲೆಯಪ್ಪುದೊಂದುಳಿಯೇ ಕೇಳ್ ಮತ್ತೆಲ್ಲ ಮಂಪಾಡು ಪಟ್ಟಿಗೆನೋ ಕರವೈರಿ ಸೋಲನೆಂದು
ಸೋಲನೆಂದು ಗೆಲ್ಲಲ ಸಾಧ್ಯನೈ ದೈವಮುಂ ರಾಮ ಪಕ್ಷದೊಳಿರ್ದು ಪೊಳರುವುದೆನೆ ಬರಿ ಬಲುಮೆ ಸಲ್ಲದೈ ಬರಿ ಬಲುಮೆ ಸಲ್ಲದೈ ಬರಿ ಬಲುಮೆ ಸಲ್ಲದೈ ಧರ್ಮ ವರ್ಮವೇ ರಕ್ಷೆಯಾದಾತನಂ ಧರ್ಮದಿಂದಲೇ ಜಯಿಸಲ್ವೇಳ್ಕುಮೆಂದು ಆನಿಂತು ತಪಕೆ ನೋಂತೆಂ ಧರ್ಮ ವರ್ಮವೇ ರಕ್ಷೆಯಾದಾತನಂ ಧರ್ಮದಿಂದಲೇ ಜಯಿಸವೇಳ್ಕು ಧರ್ಮದಿಂದಲೇ ಜಯಿಸವೇಳ್ಕುಂ ಎಂದು ಆನಿಂತು ತಪಕೆ ನೋಂತೆಂ. ರಾವಣನಿಗೆ ಉತ್ತರ ಕಲ್ಯಾಣವಿಲ್ಲದಂಥ ಸ್ಥಿತಿ ಬಂದಿದೆ, ಕೇವಲ ಪೂರ್ವ ಕಲ್ಯಾಣ ಮಾತ್ರ. ಇನ್ನು ಮುಂದೆ ಅವನಿಗೆ ಯಾವುದು ಮಂಗಳವಾಗೋಲ್ಲ. ಹಿಂದಷ್ಟೇ ಆಗಿದ್ದು ಅದನ್ನು ಸೂಚಿಸಲೋ ಎಂಬಂತೆ ಮಾರೀಚನ ಮಾತುಗಳು ಪೂರ್ವಿ ಕಲ್ಯಾಣಿ ರಾಗದಲ್ಲಿ ಬಂದಿವೆ. ಹೇಳ್ತಾ ಇದ್ದಾನೆ, ಮುಟ್ಟದಿರ್ಪಂಗೆ ಕೆಂಡಮುಂ ಕಿಡಿ ಮಾಣಿಕಂ. ಮುಟ್ಟದೇ ಇದ್ದವರಿಗೆ ಕೆಂಡವೂ ಮಾಣಿಕ್ಯವೆ ಅಂತ. ಅಂದರೆ ಯಾರು ಆ ಕೆಲಸದಲ್ಲಿ ತಾವಾಗಿ ತೊಡಗಿಕೊಳ್ಳೋದಿಲ್ಲ ಅವರಿಗೆ ಅದೇನು ದೊಡ್ಡದಾಗಿ ಕಾಣೋದಿಲ್ಲ. ಆರ್ಮ್ ಚೇರ್ ಫಿಲಾಸಫರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಹಾಗೆಯೇ ಡ್ರಾಯಿಂಗ್ ರೂಮ್ನಲ್ಲಿ ಕೂತು ಯುದ್ಧದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಕಲೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಆಡಿಯನ್ಸ್ ಗ್ಯಾಲರಿಯಲ್ಲಿ ಕೂತ್ಕೊಂಡು ಅವ್ರು ಹಿಂಗೆ ಕೈ ತಿರುಗಿಸ್ಬೇಕಾಗಿತ್ತು ಹಾಗೆ ಕೈ ತಿರುಗಿಸ್ಬೇಕು ಅಂತ ನಾಟ್ಯದ ಬಗ್ಗೆ ಹೇಳುವುದು, ಅಥವಾ ವೇದಿಕೆಯ ಕೆಳಗೆ ಕೂತು ಹಾಡನ್ನು ಹೀಗೆ ಹೇಳಬೇಕಿತ್ತು ಅಂತ ಬಹಳ ಸುಲಭ. ಯಾಕೆಂದರೆ ನಾವಲ್ಲ. ಪರೋಪದೇಶೇ ಪಾಂಡಿತ್ಯಂ ಸರ್ವೇಶಾಂ ಸುಕರಂ ನೃಣಾಂ ಅನ್ನುವುದು ಸುಭಾಷಿತ ಇದೆಯಲ್ಲ. ಹಾಗಾಗಿ ಹೇಳ್ತಾನೆ, ನಾನು ಮಾಡದೇ ಇದ್ದಿದ್ದೇನು, ನಾನು ಕೊಲೆಯಪ್ಪುದೊಂದುಳಿದು ಎಲ್ಲವನ್ನೂ ಮಾಡಿದ್ದೀನಿ ಅಂತ. ನಾನು ಸಾಯೋದೊಂದು ಬಿಟ್ಟು ಪ್ರತಿಕಾರಕ್ಕಾಗಿ ಎಲ್ಲವನ್ನೂ ಮಾಡಿದೆ. ಎಂಥದ್ದದು ಮಾಡಿದ್ದು? ಮೈಬಲ್ಮೆ ಬಿಲ್ಬಲ್ಮೆ ಮಾಯೆಯೊಂದು ಅತಿಬಲ್ಮೆ. ಕೈಬಲ್ಮೆ ಮೈಬಲ್ಮೆ ಬಿಲ್ಬಲ್ಮೆ ಮಾಯದ ಅತಿಬಲ್ಮೆ. ಕೈ ಕಷ್ಟ, ಮೈ ಕಷ್ಟ, ಬಾಯಿ ಕಷ್ಟ, ಮೋಸದ ಕಷ್ಟ ಎಲ್ಲವನ್ನೂ ಪಟ್ಟಾಯಿತು. ಇನ್ನೇನೂ ಇಲ್ಲ. ಎಷ್ಟು ಪಾಡುಪಟ್ಟೆ. ಅವನ್ನ ಚಿಕ್ಕ ವಯಸ್ಸಿಂದ ಬಲ್ಲೆ, ಏನೂ ಮಾಡೋಕ್ಕಾಗಲಿಲ್ಲ. ಗೆಲ್ಲಲ ಸಾಧ್ಯಂ. ದೈವವೇ ಇದೆ. ಹಾಗಾಗಿ ಧರ್ಮ ವರ್ಮ, ಧರ್ಮದ ಕವಚ ಅವನ ರಕ್ಷೆಗಿರುವುದರಿಂದ ಧರ್ಮದಿಂದಲೇ ಗೆಲ್ಲಬೇಕು ಅಂತ ತಪಸ್ಸಿಗೆ ಬಂದೆ ಅಂತ. ಆದರೆ ಒಂದು ಮರೆತ ಮಾರೀಚ, ಧರ್ಮ ನಿಷ್ಠರನ್ನು ಗೆಲ್ಲೋದಕ್ಕೆ ಧರ್ಮವನ್ನೇ ಹಿಡ್ಕೊಂಡಾಗ ನಾವು ಅವರ ದಾರಿಗೆ ಬಂದುಬಿಡ್ತೀವಿ. ಇವನು ತಪಸ್ಸನ್ನು ಆ ದಾರಿಯಲ್ಲಿ ಹಿಡಿದಿಲ್ಲ ಅನಿಸುತ್ತೆ. ತಪಸ್ಸು ಮಾಡುವಾಗಲೂ ಯಾವುದೋ ವೈರ ಕಷಾಯ ಅಂತರಂಗದಲ್ಲಿರೋದ್ರಿಂದ ಅದು ಪಾಕಗೊಳ್ಳಲಿಲ್ಲ. ಇವನು ತಪಸ್ಸೆಲ್ಲ ರಾಮನ ಕೈಯಲ್ಲಿ ಸಾಯೋದಕ್ಕೆ ಮಾತ್ರ ಮೀಸಲಾಗ್ಬಿಡುತ್ತೆ ಅಷ್ಟೇ ಅನಿಸುತ್ತೆ. ಒಟ್ಟಿನಲ್ಲಿ ರಾವಣನಿಗೆ ಒಳ್ಳೆಯ ವಿವೇಕದ ಮಾತನ್ನೇ ಹೇಳ್ತಾನೆ. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವು ಅನ್ನುವುದು ಆತನದೇ ಮಾತು ರಾಮಾಯಣದಲ್ಲಿ ಬರುವುದು. ಒಳ್ಳೆಯ ಮಾತನ್ನು ಹೇಳುವವರು ಕಷ್ಟ, ಕೇಳುವವರು ಕಷ್ಟ. ಚೆನ್ನಾಗಿರ್ತಕ್ಕಂಥ ಹುಸಿ ಹೋಗುವ ಇಂಪಾದ ಸುಳ್ಳು ಪೊಳ್ಳು ಮಾತುಗಳನ್ನು ಬೇಕಾದಷ್ಟು ಜನ ಹೇಳೋಕ್ಕಿದ್ದಾರೆ, ಕೇಳೋಕ್ಕಿದ್ದಾರೆ ಅಂತಂತಾನೆ. ಅದು ಮಾತ್ರವಲ್ಲದೆ ಇನ್ನೊಂದು ಉಂಟು. ಪಾತಿವ್ರತ್ಯದಲ್ಲಿ ಅಸಾಮಾನ್ಯಳಾದವಳು ಸೀತೆ. ಪತಿವ್ರತೆಯ ಕಣ್ಣೀರಿಂದ ಲಂಕೆ ಸುಟ್ಟು ಹೋಗುತ್ತೆ, ಮರೆಯಬೇಡ ಅನ್ನುವ ಮಾತನ್ನು ಹೇಳ್ತಾನೆ. ಆದರೆ ರಾವಣನಿಗೆ ಅದೆಲ್ಲ ಕೇಳಿಸುತ್ತಾ 20 ಕಿವಿಗಳಿಗೂ ಅವನು ಜೇನುಮೇಣ ತುಂಬಿಕೊಂಡು ಬಂದುಬಿಟ್ಟಿದ್ದಾನೆ. ಅದು ಓಪನ್ನೇ ಆಗೋದಿಲ್ಲ. 10 ಬಾಯಿಗಳು ಮಾತ್ರ ಬೇಕಾದಂಗಿವೆ. ಈಗ ಅವನು ಉತ್ತರ ಕೊಡ್ತಾನೆ. ಚರಿತಮಂ ಮನ್ಮನೋದುರಿತಮಂ ಮಾವಯ್ಯ ಕೇಳುತ್ಮಚರಿತಮಂ ಮನ್ಮನೋದುರಿತಮಂ ಹುಟ್ಟುವಾಗಳೆಯೇ ನಾಂ ನೆತ್ತರೊಳೆ
ಪೆಣ್ಣೊಡಲಿನಾಸೆಯ ಬೆಂಟಮಂ ಪೊತ್ತು ಪುಟ್ಟಿದೆ ನೈಸೆ ಮಾವಯ್ಯ ಹುಟ್ಟುವಾಗಲೆಯೇ ನಾಂ ನೆತ್ತರೊಳೆ ಪೆಣ್ಣೊಡಲಿನಾಸೆಯ ಬೇಟಮಂ ಪೊತ್ತು ಪುಟ್ಟಿದೆ ನೈಸೆ ಜನ್ಮ ದೌರ್ಬಲ್ಯಮಂ ಜಯಿಸಲೆಂದು ಆನೆನಿತೆನಿತೋ ನಿಟ್ಟೆಯಂ ಪಟ್ಟು ಬೇಯಿಸಿದೆನಾತ್ಮಮಂ ಮಾವಯ್ಯ ಬೇಯಿಸಿದೆನಾತ್ಮಮಂ ಪಾತಿವ್ರತ್ಯವನಂಬಿ ಪತ್ನಿ ವ್ರತ ಕೆಳಸಿ ಕಳೆದೆನೈ ತಾರುಣ್ಯಮಂ ಪಾತಿವ್ರತ್ಯವ ನಂಬಿ ಪತ್ನಿ ವ್ರತ ಕೆಳಸಿ ಕಳೆದೆನೈ ತಾರುಣ್ಯಮಂ ಮುಗ್ಧ ಬುದ್ಧಿಯಲಿ ನಾಂ ಬಯಸಿ ಮೋಹಿಪ ಮೊದಲೇ ಪೆಂಟನಂ ಬಯಸಿತ್ತೆನ್ನಂ ಮಾವಯ್ಯ ನಾಂ ಬಯಸಿ ಮೋಹಿಪ ಮೊದಲೇ ಪೆಂಟನಂ ಬಯಸಿತ್ತೆನ್ನಂ ಕಾತರಿಸಿತ್ತಯ್ಯೋ ಮೇಲ್ವಾಯುತಾತುರದಿ ತತ್ತರಿಸು ತಂಚಿನೊಳ್ ದಣಿಯಾಲ ಆತ್ಮಮೊಯ್ಕನೆಯೇ ಧುಮ್ಮಿಕ್ಕಿದುದೋ ಮಂದ ರುಚಿಯ ರಸ ಕಳಕ್ಕೆ ತತ್ತರಿಸು ತಂಚಿನೊಳ್ ದಣಿದುಯ್ಯಲಾಡುತ್ತಿದ್ದ ಎನ್ನಾತ್ಮಂ ವೈಕನೆಯೇ ಧುಮ್ಮಿಕ್ಕಿದದೋ ಮನ್ಮಥ ರುಚಿಯ ರಸ ತಳಕ್ಕೆ ಕೇಳಂದಿನಿಂದೆ ಪೆಣ್ತನದೊಳೆನಗಿದ್ದೊಂದು ಸುಂದರ ಪವಿತ್ರತಾ ಭಾವಂ ಶಿಥಿಲಮಾಗಿ ಭೋಗ ಭಾವಮೇ ಪ್ರತುಲಮಾಯಿತು ದಡಕ್ಕಡರೆ ಸಾಹಸದೊಳೀಜೂದನಾನುಳಿಯದಿರ್ದೊಡಂ ಹೋರುತೆ ಕೊಚ್ಚಿಗೋದೆನ ಹೊಳೆಗೊನಗಿರಲಿ ಮಾವಯ್ಯ ವಶವಾಗದಿರ್ದವರನೊರ್ವರಂ ಕಂಡೆನಿಲ್ಲ ವಶವಾಗದಿರ್ದವರನೊರ್ವರಂ ಕಂಡೆನಿಲ್ಲ ಮಾವಯ್ಯ ರಾಕ್ಷಸೇಶ್ವರನ ಮೈಸಿರಿಗೆ ವಿತ್ತೇಶ ಚೇತೇಶ ನೈಸಿರಿಗೆ ದಿಕ್ಪಾಲರಂ ಗೆಲ್ದ ಪೆಂಪಿಗೆ ನಿಖಿಲ ಭೂಮಿನಾಥರನೊತ್ತಿ ಬಾಯ್ಕೇಳಿಸಿದ ಯಶೋ ವೈಭವಕ್ಕೆ ರಾವಣನ ರಸಿಕತೆಗೆ ಸತ್ವಕ್ಕೆ ವೀರ್ಯಕ್ಕೆ ತೇಜಕ್ಕೆ ಯೌವನಕ್ಕೆ ಕಂಡನಿಲ್ಲ ನೊರ್ವಳಂ ರಾಕ್ಷಸೇಶ್ವರನ ಮೈಸಿರಿಗೆ ವಿದ್ದೇಶ ಚೇತನೈಸಿರಿಗೆ ದಿಕ್ಪಾಲಕರಂ ಗೆಲ್ದ ಪೆಂಪಿಂಗೆ ನಿಖಿಲ ಭೂಮಿನಾಥರನೊತ್ತಿ ಬಾಯ್ಕೇಳಿಸಿದ ಯಶೋ ವೈಭವಕ್ಕೆ ರಾವಣನ ರಸಿಕತೆಗೆ ಸತ್ವಕ್ಕೆ ವೀರ್ಯಕ್ಕೆ ತೇಜಕ್ಕೆ ಯೌವನಕ್ಕೆ ಕಂಡನಿಲ್ಲ ನೊರ್ವಳಂ ನನಗೆ ಮೆಚ್ಚಿ ವಶವಾಗದಿರ್ದ ಪವಿತ್ರಾಂಗಿಯರಂ ಹದಿಬದಯರೆಂದು ಹೆಸರಾಂತ ಹೆಣ್ಮಣಿಗಳಂ ಪರಿಕಿಸೆದರು ಅವರು ಸುಲಭ ಮಾದರೈ ಕಡೆಗೆ ಕೇಳ್ ಮಾವಯ್ಯ ಕಡೆಗೆ ಕೇಳ್ ಹದಿಬದಯರಿಗರೆಂಬ ನಂಬುಗೆ ಸತ್ತುದೆನಗೆ ಮಾವಯ್ಯ ಹರಿವರೆಯರಿಹರೆಂಬ ನಂಬುಗೆ ಸತ್ತುದೆನಗೆ. ಆ ಭೇರಿಯಲ್ಲಿ ಹಿಂದೋಳದಲ್ಲಿ ರಾವಣನ ಜೀವನ ಸ್ವರೂಪವನ್ನೇ ಕವಿ ಇಲ್ಲಿ ಹಿಡಿದಿಟ್ಟಿರೋದನ್ನು ಗಾಯಕ ವಾದಕರು ತೋರಿಸಿದ್ದಾರೆ.
ಇಷ್ಟು ನಿಡಿದಾದ ಸಾಹಿತ್ಯ ಭಾಗವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ, ಮತ್ತು ಈ ಥರದ ಇನ್ನೂ ಎಷ್ಟೋ ಭಾಗಗಳು ಬರ್ತವೆ ಈ ರಾಮಾಯಣ ದರ್ಶನ ವಾಚನ ವ್ಯಾಖ್ಯಾನ ವಾದನದಲ್ಲಿ. ಯಾಕೆ ಹೀಗೆ ಮಾಡಿದ್ದು ಅಂತಂದರೆ, ಕವಿಯ ಮಾತುಗಳನ್ನು ಹೆಚ್ಚಾಗಿ ಕೇಳಿಸಬೇಕು. ಜೊತೆಗೆ ಕುಮಾರವ್ಯಾಸ ಭಾರತ ಎಲ್ಲ ಜನಜನಿತವಾದಷ್ಟು ರಾಮಾಯಣ ದರ್ಶನ ಆಗಿಲ್ಲ. ಅದಕ್ಕಿಂತ ಭಾಷಾದೃಷ್ಟಿಯಿಂದಲೂ ಸ್ವಲ್ಪ ಪ್ರೌಢ, ಭಾವದೃಷ್ಟಿಯಿಂದಲೂ ಸ್ವಲ್ಪ ಗುಂಭಿತವಾದದ್ದು. ಆಮೇಲೆ ಈ ಕಾವ್ಯದ ಒಂದು ಸ್ವಾದಕ್ಕೆ ಹೆಚ್ಚಿನ ಮಟ್ಟದ ಒಂದು ಪರಿಪಾಕ ಸಂಸ್ಕಾರ ಬೇಕಾಗುತ್ತದೆ. ಆಧುನಿಕ ಸಾಹಿತ್ಯ, ವಿಶ್ವ ಸಾಹಿತ್ಯದ ಹಿನ್ನೆಲೆಯೂ ಕೂಡ ಬೇಕಾಗುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕವಿಯ ಮತ್ತು ರಸಿಕರ ಮಧ್ಯೆ ನಾವುಗಳು ನಿಲ್ಲಬಾರದು. ನಾವು ಅವರ ಹಿಂದೆ ನಿಲ್ಲಬೇಕು, ನಿಮ್ಮನ್ನು ಅವರ ಮುಂದೆ ನಿಲ್ಲಿಸಬೇಕು ಅನ್ನುವ ಉದ್ದೇಶ. ಅದಕ್ಕಾಗಿ ಹೆಚ್ಚು ಸಾಹಿತ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡದ್ದು. ವಿವರಣೆಯನ್ನು ಕೂಡಿದ ಮಟ್ಟಿಗೂ ಕಡಿಮೆ ಕೊಟ್ಟು ಅಲ್ಲಿಗಲ್ಲಿಗೆ ಕೊಂಡಿ ಹಾಕುವ ಕೆಲಸವಷ್ಟೇ ನಾನು ಮಾಡಬೇಕು ಅಂದುಕೊಂಡಿದ್ದು. ಜೊತೆಗೆ ರಾವಣ ಇಲ್ಲಿ ಎಷ್ಟು ಸಂಕೀರ್ಣ ಪಾತ್ರವಾಗಿ ರೂಪುಗೊಂಡಿದ್ದಾನೆ ಅನ್ನೋದನ್ನು ತೋರ್ಪಡಿಸುವುದಕ್ಕೆ ಮುಂದೆ ಇಡೀ ಕಾವ್ಯ ಈ ದೃಷ್ಟಿಕೋನದಿಂದಲೇ ರಾವಣನನ್ನು ಚಿತ್ರಿಸಿದೆ. ಅವನು ಲಂಪಟ, ಎಲ್ಲ ಸರಿಯಾಗಿದ್ದವನು, ಇದೊಂದೇ ದೌರ್ಬಲ್ಯ, ಸ್ತ್ರೀ ದೌರ್ಬಲ್ಯ ಒಂದೇ. ಇದನ್ನು ಟ್ರ್ಯಾಜಿಕ್ ಫ್ಲಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಮ್ಯಾಕ್ಬೆತ್ಗೆ ರಾಜ್ಯಾಕಾಂಕ್ಷೆ ಇದ್ದದ್ದು, ಅಥೆಲೋಗೆ ಸಂದೇಹ ಬುದ್ಧಿ ಇದ್ದದ್ದು, ಮ್ಯಾಕ್ಬೆತ್ತನಿಗೆ ಒಂದು ರೀತಿಯಾದ ದೀರ್ಘಸೂತ್ರತೆ, ಡಿಲೇ, ಪೋಸ್ಟ್ಪೋನ್ಮೆಂಟ್ ಅಂಥದ್ದು, ಮತ್ತು ಅತಿಶಯವಾದಂಥ ಆತ್ಮಾಭಿಮಾನ, ಅಹಂಕಾರ, ಅದು ಕಿಂಗ್ ಲಿಯರ್ ಆತನಿಗಿದ್ದದ್ದು. ಹೀಗೆ ಶೇಕ್ಸ್ಪಿಯರ್ನ 4 ಘನವೆತ್ತ ರುದ್ರ ನಾಟಕಗಳಿವೆಯಲ್ಲ, ಅಲ್ಲಿಯ ನಾಯಕರಿಗೆ, ಪ್ರಧಾನ ಪಾತ್ರಧಾರಿಗಳಿಗೆ ಇದ್ದಂಥದ್ದು ಅಂತಾರೆ. ಹಾಗೆ ರಾವಣನಿಗೂ ಇದ್ದಂಥದ್ದು ಈ ಲಾಂಪಟ್ಯ. ಅದು ಯಾವ ರೀತಿ ಬಂತು ಅಂದರೆ, ಅವನಿಗೆ ಚಿಕ್ಕ ವಯಸ್ಸಿನಿಂದ ಹೆಣ್ಣಿನ ಬಗ್ಗೆ ಗೌರವ ಬರುವಂಥ ಸಂದರ್ಭವೇ ಬರಲಿಲ್ಲ ಅಂತ. ಇದು ಎಷ್ಟೋ ಜನ ರಾಜರುಗಳಿಗೆ ಆದದ್ದು ಅಂತ ನಾವು ಕೇಳ್ತೀವಿ. ರೋಮನ್ನರ ಇತಿಹಾಸದಲ್ಲಿ ನೋಡ್ತೀವಿ, ಕಡೆಯ ರಾಜರುಗಳಲ್ಲಿ ಒಬ್ಬ ಕಾಲಿಗುಲ, ಅವನನ್ನು ನೀರೋ ಅಂತ ಕೂಡ ಕರೀತಾರೆ. ಅವನನ್ನು ತನ್ನ ತಾಯಿಯೇ ಚಿಕ್ಕ ವಯಸ್ಸಿಂದ ದುರುಪಯೋಗ ಮಾಡಿಕೊಂಡಿದ್ದಳು ಅನ್ನೋದ್ರಿಂದ ಅವನ ಚರಿತ್ರೆ ಶುರುವಾಗುತ್ತೆ. ಇನ್ನು ಯಾರ ಬಗ್ಗೆ ಅವನಿಗೆ ಹೇಗೆ ಗೌರವ ಬರೋದಕ್ಕೆ ಸಾಧ್ಯ? ಅವನ ಬಗ್ಗೆ ಒಂದು ಭಯಂಕರವಾದ ಚಲನಚಿತ್ರವೂ ಇದೆ ಅಂತ ಕೇಳಿದ್ದೀನಿ. ಅದು ನೋಡುಗರೆಲ್ಲ ಅಷ್ಟು ಬೀಭತ್ಸವಾದದ್ದು ಇನ್ನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂಥದ್ದು ಆ ಚಲನಚಿತ್ರ. ಅವನ ವರ್ತನೆ ಎಂಥದ್ದು ಅನ್ನೋದನ್ನು ನಾನು ಪುಸ್ತಕಗಳಲ್ಲಿ ಓದಿ ಕೇಳಿದ್ದೀನಿ, ಅರ್ಥಕೊಂಡಿದ್ದೀನಿ. ಅಂಥ ಒಂದು ಪಾತ್ರವನ್ನು ಚಿತ್ರಿಸೋದಕ್ಕೆ ಹೊರಟಿದ್ದಾರೆ. ಇವನು ಹೆಣ್ಣಿನ ಬಗ್ಗೆ ಗೌರವ ಬೆಳೆಸಿಕೊಳ್ಳೋದು ರಾಮಾಯಣದ ಕಥೆ ಅಂತ. ರಾಮಾಯಣದ ಕಥೆಯ ಸ್ವಾರಸ್ಯವನ್ನು ಕುವೆಂಪು ಅವರು ಹಲವು ಮಜಲುಗಳಲ್ಲಿ ಚಿತ್ರಿಸುವಾಗ ಸ್ತ್ರೀತ್ವದ ಬಗೆಗೆ, ಪಾತಿವ್ರತ್ಯದ ಬಗೆಗೆ ಗೌರವ ಬರಬೇಕು ಅಂತ. ಈ ಕಾಲಕ್ಕಂತೂ ತುಂಬ ಮುಖ್ಯ. ಯಾಕೆಂದರೆ ಮದುವೆ ಅನ್ನುವುದೇ ಇಲ್ಲ, ಸತಿಪತಿಗಳನ್ನುವುದೇ ಇಲ್ಲ, ಪಾತಿವ್ರತ್ಯ ಸಾತಿವೃತ್ಯ ಅನ್ನುವುದೇ ಹೊಲ್ಲ ಅನ್ನುವ ಕಾಲ ಬರ್ತಾ ಇದ್ದಾಗ ಇಂಥ ಕಾವ್ಯದ ಆಸ್ವಾದ, ಇಂಥ ಕಾವ್ಯದ ಅನುಸಂಧಾನ ಬಹಳ ಮುಖ್ಯವಾಗುತ್ತದೆ. ಕುಟುಂಬ ಜೀವನಕ್ಕೆ ಮತ್ತು ಸಾಮುದಾಯಿಕವಾದ ಸ್ವಾಸ್ಥ್ಯಕ್ಕೆ ಬಹಳ ಮುಖ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಅವನು ಹೇಳ್ತಾನೆ, ತನ್ನ ಬಯಕೆ ಹೇಗೆ ಅಧೋಗತಿಯಾಗಿ ಹೋಯಿತು ಅಂತ ಅವನಿಗೆ ಗೊತ್ತಿದೆ. ರಾವಣೇಶ್ವರನ ಮೈಸಿರಿಗೆ, ವಿತ್ತೇಶ ಜೇತನ ಐಸಿರಿಗೆ. ರಾವಣ ಸುಂದರ ರಾವಣ ಅಂತ ನಮ್ಮ ಯಕ್ಷಗಾನದಲ್ಲೆಲ್ಲ ಹೇಳ್ತಾರೆ. ಅವನ ಸೌಂದರ್ಯಕ್ಕೆ, ಮೈಯ ಕಾಂತಿಗೆ, ಆ ಹೊಗರಿಗೆ, ಜೊತೆಗೆ ಕುಬೇರ್ನನ್ನೇ ಗೆದ್ದವನ ಸಂಪತ್ತಿಗೆ ಒಂದು ಸಾಕಲ್ಲ, ಇನ್ನು ಎರಡೂ ಸೇರಿಬಿಟ್ರೆ ಇನ್ನು ಕೇಳಬೇಕೆ. ಪರಾಕ್ರಮ, ರೂಪ, ಐಶ್ವರ್ಯ ಮತ್ತು ವಿದ್ಯಾ ವಿಭವ ರಾಸಿಕ್ಯ. ಇವನಿಗೆ ಸಂಗೀತ ಕಡಿಮೆಯೇ, ಸಾಹಿತ್ಯ ಕಡಿಮೆಯೇ, ಯಾವುದಿಲ್ಲ, ಎಲ್ಲ ಇದೆ. ಅದಕ್ಕಾಗಿ ಒಲಿದು ಬರದೇ ಇದ್ದವರೇ ಇಲ್ಲ. ಹೀಗಾಗಿ ಯಾವ ಪತಿವ್ರತೆಯೂ ಪತಿವ್ರತೆ ಅಲ್ಲ. ಹೀಗಾಗಿ ಪಾತಿವ್ರತ್ಯ ಅನ್ನುವುದು ವಿಕಲ್ಪ ಜ್ಞಾನ, ಶಬ್ದ ಮಾತ್ರದಿಂದ ಇದೆಯೇ ಹೊರತು ಅರ್ಥ ಮಾತ್ರದಿಂದ ಇಲ್ಲ. ಮೊಲದ ಕೊಂಬು ಶಬ್ದ ಮಾತ್ರದಿಂದ ಇದೆ, ಆದರೆ ಲೋಕದಲ್ಲಿ ಅದು ಅಸಿದ್ಧವಾದ ವಸ್ತು. ಹಾಗೆ ಪಾತಿವ್ರತ್ಯ ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ಇವನ ಹೆಂಡತಿಯೇ ಇದ್ದಾಳೆ, ಆದರೆ ಆ ಕಡೆ ಗಮನ ಬರಲಿಲ್ಲ. ಮಾತ್ರವಲ್ಲ, ಎಂತೆಂಥ ಪತಿವ್ರತ ಶಿರೋಮಣಿಯರು ಇವನನ್ನು ಕಂಡು ತಮ್ಮ ಪಾತಿವ್ರತ್ಯವನ್ನು ಸಡಲಿಸಿಕೊಂಡದ್ರಿಂದ ಎಲ್ಲ ಹೆಣ್ಣು ಹೀಗೆ, ತನ್ನ ಹೆಣ್ಣು ಹೀಗೆ ಇರ್ಬೋದೇನೋ ಅಂತಲೂ ಅಂದುಕೊಂಡು ತನ್ನ ಹೆಣ್ಣಿಗೂ ತಾನು ಬದ್ಧನಾಗಿರಬೇಕಿಲ್ಲ ಅನ್ನುವ ಭಾವ ಬಂತು. ಈ ದೃಷ್ಟಿಯಿಂದ ಅವನ ಅಧಃಪತನ ಹೇಗಾಯಿತು ಅನ್ನೋದು ಗೊತ್ತಾಗುತ್ತದೆ. ಮತ್ತು ಇನ್ನೊಂದು ಬೇರೆ ಯುಕ್ತಿ, ಆ ಯುಕ್ತಿಯನ್ನು ಹೇಳ್ತಾನೆ ನೋಡಿ. ರಾಮನಂ ನಿಸ್ತೇಜನಂ ಮಾಡ ಸೀತೆಯಂ ತರ್ಪೆನದು ರಾಜಕೀಯಂ. ರಾಮ
ರಾಮನಂ ನಿಸ್ತೇಜನಂ ಮಾಡೆ ಸೀತೆಯಂ ತರ್ಪೆನು ಅದು ರಾಜಕೀಯಂ ಧರ್ಮದ ವಿಷಯಮಲ್ತು. ಸೆಕ್ಯುಲರ್ ಪಾಲಿಟಿಕ್ಸ್. ನೀ ನನಗೆ ನೆರವಾಗ ಮೇಲ್ಕು ಅಲ್ಲದೆ ಮೀರ್ದು ನಡೆಯದಿರ್ ಪ್ರಜೆಯ ಕರ್ತವ್ಯಮಂ. ನೀ ನನಗೆ ನೆರವಾಗ ಮೇಲ್ಕುಮಲ್ಲದೆ ಮೀರ್ದು ನಡೆಯದಿರ್ ಪ್ರಜೆಯ ಕರ್ತವ್ಯಮಂ. ಬೇಗತಾಳ್ ಬೇಗತಾಳ್ ಕನಕ ಮೃಗ ರೂಪಮಂ. ಬೇಗತಾಳ್ ಕನಕ ಮೃಗ ರೂಪಮಂ. ಸುಳಿ ಜನಕ ಜಯ ಮುಂದೆ ಬಗೆಸೆಳೆದೆಳಸಿ ಬೇಡುವಂತಿನಿಯನಂ. ಸುಳಿ ಜನಕ ಜಯ ಮುಂದೆ ಬಗೆಸೆಳೆದೆಳಸಿ ಬೇಡುವಂತಿನಿಯನಂ. ಪಿಡಿಯ ಬೆನ್ನಟ್ಟಿ ಬರೆದಾಶರತಿ ದೂರ ದೂರಕ್ಕೆ ಸೆಳೆದೊಯ್ಯುತ್ತಾತನಂ. ದೂರ ದೂರಕ್ಕೆ ಸೆಳೆದೊಯ್ಯುತ್ತಾತನಂ. ಕೂಗು ಸೌಮಿತ್ರಿಯಂ ಧೀರರವದಿಂ. ಬೆಚ್ಚು ತೋಡಲ್ಕೆ ಲಕ್ಷ್ಮಣಂ ರಾಮನಿರ್ಪೆಡೆಗೆ. ಬೆಚ್ಚು ತೋಡಲ್ಕೆ ಲಕ್ಷ್ಮಣಂ ರಾಮನಿರ್ಪೆಡೆಗೆ ನಾಂ ಕಲ್ದುಯ್ವೆನ ಜನಕ ಜಾತೆಯಂ. ವ್ಯರ್ಥವೆಂದರಿಯದಿರ್ ನಿನ್ನ ಈ ಕರ್ತವ್ಯಮಂ. ನಿನಗೆ ಕರನ ಧರೆಯನೆ ಕೊಟ್ಟು ವಿರಚಿಸುವೆ ಪಟ್ಟಾಭಿಷೇಕಮಂ. ನೋಡಿ, ಕುಂತಲ ವರಾಳಿಯಲ್ಲಿ ವರಾತ ಹಾಕೇ ಬಿಟ್ಟ ರಾವಣ. ರಾಮನನ್ನ ನಿಸ್ತೇಜ ಮಾಡೋದಕ್ಕೆ ಸೀತಾಪಹರಣ ಒಂದೇ ದಾರಿ. ಇದು ರಾಜಕೀಯ, ಇಲ್ಲಿ ಧರ್ಮ ಬರೆಸಬಾರ್ದು. ಸೆಕ್ಯುಲರ್ ಪಾಲಿಟಿಕ್ಸು, ಇಲ್ಲಿ ರಿಲಿಜಿಯಸ್ ಅಫೇರ್ಸ್ಗೆ ಅವಕಾಶವೇ ಇಲ್ಲ ಅಂತ ಈ ಎಲ್ಲ ಸೆಕ್ಯುಲರಿಸ್ಟ್ಗಳ ಆದಿಮ ಪ್ರಜಾಪತಿ ಎಂಬಂತೆ ರಾವಣ ತನ್ನನ್ನು ತಾನು ಬಿಂಬಿಸಿಕೊಳ್ತಾ ಇದ್ದಾನೆ. ಜೊತೆಗೆ ಪ್ರಜಾ ಕರ್ತವ್ಯ ಉಂಟು. ನೀನು ನನ್ನ ಪ್ರಜೆ, ರಾಜ ಹೇಳಿದ್ದನ್ನು ಮಾಡಬೇಕು, ಇಲ್ಲದಿದ್ದರೆ ಸಜೆ. ಹಾಗಾಗಿ ಬೇಗ ಕನಕ ಮೃಗ ರೂಪವನ್ನು ತಾಳು, ಮಾಯಾಮೃಗವಾಗಿ ಹೋಗಿ ಏನು ಮಾಡಬೇಕು ಅಂತ ಕೊನೆಯವರೆಗೂ ಹೇಳಿಬಿಟ್ಟಿದ್ದಾನೆ. ಎಷ್ಟು ಪಕ್ಕಾ ಪ್ಲಾನಿಂಗ್, ಇದನ್ನು ಕಲಿಯಬೇಕು ನಮ್ಮವರು. ಕೊನೆಯವರೆಗೂ ಅವನ ಕ್ಯಾಲ್ಕುಲೇಷನ್ ಯಾವುದು ಕೂಡ ಹುಸಿ ಹೋಗಲಿಲ್ಲ. ನೋಡಿ, ಸೀತಾಪಹರಣದವರೆಗೆ ಎಲ್ಲ ಕರೆಕ್ಟಾಗಿ ಬಂತು. ಒಂದೇ ಆಕಸ್ಮಿಕ ಜಟಾಯು. ಆ ಜಟಾಯುವು ಗತಾಯುವಾದ ಇವನ ಭುಜಬಲದಿಂದ. ಇಷ್ಟು ಪ್ಲಾನಿಂಗ್ ಇದ್ದಿದ್ದರಿಂದಲೇ ರಾವಣ ಅತಿಶಯವಾಗಿ ಮುಂದೆ ಬಂದದ್ದು ರಾಮ ಬರುವವರೆಗೆ. ಧರ್ಮ ಎದುರಾದಾಗ ಆ ಧರ್ಮ ಎಷ್ಟು ದೊಡ್ಡದಾದರೂ, ಕಗ್ಗತ್ತಲು ಎಷ್ಟು ಮೊತ್ತವಾದರೂ ಒಂದು ಸಣ್ಣ ಕಿಡಿ ಬಂದಾಗ ಅದು ಹಾರಿ ಹೋಗಬೇಕು, ದೂರ ಹೋಗಬೇಕು, ಬೇರೆ ದಾರಿಯೇ ಇಲ್ಲ. ಇಂಥದ್ದನ್ನು ಹೇಳಿ ಕಟ್ಟ ಕಡೆಯ ಪ್ರಲೋಭನೆ, ಖರ ಸತ್ತ, ದೂಷಣ ಸತ್ತ, ತ್ರಿಶರಸ್ಕ ಸತ್ತ, ಈಗ ಜನಸ್ಥಾನಕ್ಕೆ ನಿನ್ನನ್ನೇ ಪಟ್ಟಾಭಿಷೇಕ ಮಾಡ್ತೀನಿ ಅಂತ, ವಾನಪ್ರಸ್ಥಕ್ಕೆ ಹೋದವನಿಗೆ ರಾಜ್ಯಪ್ರಸ್ಥ ಕೊಡ್ತೀನಿ ಅಂತ ಹೇಳಿ ಕರಿತಾ ಇದ್ದಾನೆ. ಇದು ಎಂಥದ್ದು ರಾವಣನ ರೀತಿ. ಅದಕ್ಕೆ ಉತ್ತರ ಕೊಡುವ ಮಾರೀಚನ ಪರಿ ನೋಡಿ. ಏಗಳು ನಿನ್ನಾಶ ನಿನಗೆ ಮತಿ ಗತಿಯನ್ಯಮಂ ಕಾಣೆ ನೀನಾವಗಂ. ನೀನಾವಗಂ ಗತಿಯನ್ಯಮಂ ಕಾಣೆ ದುಷ್ಟವಾಸನೆಗೆ ತರ್ಕಮಂ ಸೃಷ್ಟಿಸುವೆ. ಶಿಷ್ಟತಾ ಭ್ರಾಂತಿಯಿಂದ ಆತ್ಮವನೆ ವಂಚಿಸುತ್ತಿರ್ಪೆಯೈ. ಶಿಷ್ಟತಾ ಭ್ರಾಂತಿಯಿಂದ ಆತ್ಮವನೆ ವಂಚಿಸುತ್ತಿರ್ಪೆಯೈ. ಕಾಮನಿಂತುಟೆವಲಂ ತಾರ್ಕಿಕಾಗ್ರೇಸರಂ. ಕಾಮನಿಂತುಟೆವಲಂ ತಾರ್ಕಿಕಾಗ್ರೇಸರಂ. ಹಿತವೇಳ್ವೆನ್ ಆಲಿಸ, ಹಿತವೇಳ್ವೆನ್ ಆಲಿಸ. ಮಂಡೆ ಬಲ್ಲಿತ್ತೆಂದು ಬಂಡೆಯಂ ಕ್ವಾಯುವಂತೆ ಮುರ್ಗುತ್ತಿಗೆ ನೀಂ ರಾಘವನ ಸತಿಯ ಶಾಪಕ್ಕೆ. ದಂಡದರ ಕಾಲ ಸಮ ಕೋದಂಡದರ ರಾಮ ಕೋಪಕ್ಕೆ ಪಾಪ ಕೂಪಕ್ಕೆ ಎಲವೋ ಲಂಕೇಶ. ಮುಂಗಿಡಿಯ ನಿಕ್ಕದಿರೋ ಲಂಕೆಯ ವಿನಾಶಕ್ಕೆ.
ದಂಡಧರ ಕಾಲ ಸಮ ಕೋದಂಡಧರ ರಾಮ ಕೋಪಕ್ಕೆ ಪಾಪ ಕೂಪಕ್ಕೆ ಎಲವೋ ಲಂಕೇಶ ಮುಂಗಿರಿಯ ನಿಕ್ಕದಿರೋ ಲಂಕೆಯ ವಿನಾಶಕ್ಕೆ ಮಡಿಯಲೆನಗಾಸೆ ಇಲ್ಲ ರಾಮ ಬಾಣಕ್ಕೆ ಸಿಲ್ಕಿ ಮಡಿಯಲೆನಗಾಸೆ ಇಲ್ಲೈ ರಾಮ ಬಾಣಕ್ಕೆ ಸಿಲ್ಕಿ ರಕ್ಕಸ ಬಳಿಯ ಕೊಲೆಗೆ ನೆರವಾಗುವೆ ನಾಂ ನೀನೆಂದುದಂ ಗೈದು ಪಟ್ಟಾಭಿಷೇಕಕ್ಕೆ ದೂರದಿಂ ಕೈ ಮುಗಿವೆ ನೆಲ್ಲಿಂದೆ ಪಟ್ಟಾಭಿಷೇಕಕ್ಕೆ ದೂರದಿಂ ಕೈ ಮುಗಿವೆ ನಿಲ್ಲಿಂದೆ ಧನುಜೇಂದ್ರ ತಪ್ತನಾಂ ನಿನ್ನ ಕೃಪೆಯನೊಲ್ಲೆ ನಿನ್ನ ಕೃಪೆಯನೊಲ್ಲೆ ಧನುಜೇಂದ್ರ. ಪಾಪ ವೈದಿಕ ತ್ರೈಸ್ವರ್ಯ ಛಾಯೆಯ ರೇವತಿಯಲ್ಲಿ ವೇದವಾಕ್ಯನಂತೆ ಹೇಳಿದರೂ ಕೂಡ ರಾವಣನಿಗೆ ಈ ಕಾರ್ಯದಿಂದ ನಿರ್ವೇದ ಉಂಟಾಗಲಿಲ್ಲ. ಮತ್ತೆ ಮತ್ತೆ ಭೇದೋಪಾಯ ಅಂಥೇಳಿ ತನ್ನ ಕಾಮ ವೇದವನ್ನೇ ಮುಂದೆ ಮಾಡಿಕೊಳ್ತಾ ಇದ್ದಾನೆ. ಏನು ಮಾಡುವುದು? ಇಲ್ಲಿ ಕುವೆಂಪು ಅವರ ಭಾಷೆಯ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ಏಗಳು ನಿನ್ನ ಆಸೆ ನಿನಗೆ ಮತಿ, ನಿನ್ನ ಬುದ್ಧಿಯಲ್ಲೇ ನಿನ್ನ ಆಸೆ ಬೇರೆ ಬುದ್ಧಿ ಬೇರೆ ಅನ್ನೋದು ಬಿಟ್ಟು ಬುದ್ಧಿಯೇ ಆಸೆ ಅಂತ ಅಂದುಕೊಂಡು ಬಿಟ್ಟಿದ್ದೀಯಾ, ಆಸೆಯೇ ಬುದ್ಧಿ ಅಂತ ಮಾಡಿಕೊಂಡಿದ್ದೀಯಾ. ಬೇರೆ ಗತಿಯನ್ನು ಕಾಣೆ ದುಷ್ಟವಾಸನೆಗೆ ತರ್ಕವನ್ನು ಸೃಷ್ಟಿಸ್ತೀಯ. ಈ ಹೊತ್ತಿನ ನಮ್ಮ ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳು ಇಂಟೆಲೆಕ್ಟ್ಗಳು ಅನ್ನುವರು ಇವರೆಲ್ಲ ಮಾಡ್ತಾ ಇರತಕ್ಕಂಥದ್ದು ಇದೆ. ತಮ್ಮ ತಮ್ಮ ಇಷ್ಟಕ್ಕೆ ತಕ್ಕ ತರ್ಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ತೀಸ್ತಾ ತಲ್ವಾಡ್ದು ನೋಡ್ತಾನೆ ಇದ್ದೀರಲ್ಲ ಎಂತೆಂಥ ಎಡವಟ್ಟುಗಳನ್ನು ಮಾಡಿದ್ದಾಳೆ ಅಂತ 7 ವರ್ಷಗಳ ಸುಳ್ಳನ್ನು ಹೇಳ್ಕೊಂಡು ಬಂದಂಥ ಪದ್ಮಾಶ್ರೀ ಅವಳೀಗ ಪದ್ಮಶ್ರೀ ಇಟ್ಟುಕೊಂಡು ಕೂತಿದ್ದಾಳೆ. ಅವಳ ಕೈಯಿಂದ ಕಸಿಯಬೇಕು, ಇದು ಆಪರೇಷನ್ ಕಮಲ ಆಗಬೇಕು. ಆ ಪದ್ಮಶ್ರೀಯನ್ನು ಅವಳಿಂದ ಕಸಿಯದೇ ಇದ್ದರೆ ಅದಕ್ಕೆ ಬೆಲೆ ಉಂಟೆ. ಮಾನವಂತರು ತಮ್ಮ ಪದ್ಮಶ್ರೀಗಳನ್ನೆಲ್ಲ ಬಿಸಾಡಬೇಕು. ಅಂಥ ಅಯೋಗ್ಯ ಮಾಡಿರತಕ್ಕಂಥದ್ದು ಮುಸ್ಲಿಂ ಆಗಿ ಮತಾಂತರಗೊಂಡು ಅವಳು ಮಾಡಿದಂಥ ಧೂರ್ತತೆಗೆ ಜಗತ್ತಿನಲ್ಲೇ ನಿಷ್ಕೃತಿ ಇಲ್ಲ. ದೇಶದ ಸ್ವಾತಂತ್ರ್ಯಕ್ಕೆ ಮಾನವೀಯತೆಗೆ ಎಲ್ಲಕ್ಕೂ ದೊಡ್ಡ ಅಪಚಾರವಾಗಿದೆ. ಇಂಥದ್ದನ್ನು ನಾವು ನೋಡೋದು ರಾವಣನಲ್ಲಿ. ಮೊದಲಿಗೆ ಕಾಮ ನಿಂತೊಟೆವಲಂ ತಾರ್ಕಿಕಾಗ್ರೇಸರಂ. ಕಾಮ ಹೀಗೆ ತರ್ಕಶಾಲೀನ. ತರ್ಕಕ್ಕೆ ಸತ್ಯದ ಆಧಾರ ಇಲ್ಲದೆ ಅದು ಪ್ರಯೋಜನವಿಲ್ಲ. ಅಪ್ರತಿಷ್ಠಾ ತರ್ಕಸ್ಯ. ಮತ್ತು ಬಂಡೆ ಎದುರಿಗಿದೆ, ಮಂಡೆ ಗಟ್ಟಿ ಅಂತ ಹಾಯ್ದರೆ ಏನಾಗುತ್ತದೆ? ನೀನು ರಾವಣನಿಗೆ ಹೇಳ್ತಾ ಇದ್ದಾನೆ, ರಾಮನ ಕೋಪಕ್ಕೆ, ಸತಿಯ ಶಾಪಕ್ಕೆ, ಪಾಪ ಕೂಪಕ್ಕೆ ಎಲ್ಲಕ್ಕೂ ಒಂದೇ ಬಾರಿ ಹೋಗ್ತಿದ್ದೀಯಾ. ಲಂಕೆಯ ವಿನಾಶಕ್ಕೆ ಮುಂಗಿಡಿ ಮೊದಲ ಕಿಡಿಯನ್ನು ಹಾಕಬೇಡ ಅಂತನ್ನುವ ಮಾತನ್ನು ಹೇಳ್ತಾರೆ. ಮತ್ತು ರಕ್ಕಸ ಬಳಿ ಅಂದರೆ ರಾಕ್ಷಸ ಕುಲದ ನಾಶಕ್ಕೆ ನೀನು ಕಾರಣವಾಗ್ತೀಯ. ನಾನಂತೂ ನೆರವು ಕೊಡಲ್ಲ. ಯಾಕೆ? ಅದಕ್ಕೆ ಸಹಕರ್ತೃವಾದರೆ ಅದೇ ಮಟ್ಟದ ಅದೇ ಪ್ರಮಾಣದ ಪಾತಕ ಉಂಟಾಗುತ್ತೆ. ಯಾವುದೇ ಕೆಲಸದಲ್ಲಾಗಲಿ ಕರ್ತ ಕಾರಯಿತಾಚೈವ ಪ್ರೇರಕಶ್ಚಾನುಮೋದಕ ಸುಖೇ ಚೈವ ದುಃಖೇ ಚೈವ ಚತ್ವಾರ ಸಮಭಾಗಿನಃ ಅಂತ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಮಾಡುವವನು, ಮಾಡಿಸುವವನು, ಪ್ರೇರಿಸುವವನು ಮತ್ತು ಚೋದಿಸುವವನು ಇವರೆಲ್ಲರೂ ಕರ್ತ ಕಾರಯಿತಾಚೈವ ಪ್ರೇರಕಶ್ಚ ಅನುಮೋದಕ, ಅದಕ್ಕೆ ಒಪ್ಪಿಗೆ ಕೊಡುವವನು, ಇವರೆಲ್ಲರೂ ಚತ್ವಾರ ಸಮಭಾಗಿನಃ. ನಾನು ಆಗೋಕ್ಕಿಷ್ಟಪಡೋಲ್ಲ. ನಿನ್ನ ಪಟ್ಟಾಭಿಷೇಕ ನನಗೆ ಚಟ್ಟಾಭಿಷೇಕ ಅದು ಬೇಡ, ದೂರದಿಂದಲೇ ನಮಸ್ಕಾರ. ರಾಮಬಾಣಕ್ಕೆ ಸಿಕ್ಕು ಸಾಯುವ ಇಷ್ಟವೂ ನನಗಿಲ್ಲ ಅಂತಾನೆ. ಆದರೆ ಬಿಡುವುದಿಲ್ಲ. ಕಡೆಗೆ ಅವನು ಬದಲಾಯಿಸಿಕೊಳ್ತಾನೆ ಮನಸ್ಸನ್ನು ನೋಡಿ. ಶರದಿಂದಾದೊಡಂ ಬರ್ದುಕಿ ಬರ್ಪಂದು ದುರಾಶ ಇರ್ಪುದೈ ಬೆಸಗೈಯದಿರಲೆನಗೆ ನೀನುಳಿ ಬರ್ದುಕಿನಾಸೆಯೋ. ರಾಮ ಶರದಿಂದಾದೊಡಂ ಬರ್ದುಕಿ ಬರ್ಪಂದು ದುರಾಶ ಇರ್ಪುದೈ ಬೆಸಗೈಯದಿರಲೆನಗೆ ನೀನುಳಿ ಬರ್ದುಕಿನಾಸೆಯಂ. ತುರಿದಂತು ಪರಮಟ್ಟ ನೆಲವನೈನುಸಿರ ಮರೀಚನಿಂ ಜಗುಳ್ದುಮ್ಮಿದೋ. ತೆರಳ್ತು ಸಿರನಂತೆ ಮರಳ್ಚುವೋ ನಿಕ್ಕನೆತ್ತೋಡಿದಂ ಚಕ್ರವರ್ತಿಯ ಕೈಯ ಬೇಡಿದಂ.
ಕೈಯಿದನೆ ಕಾಲೆಂದು ತಿಳಿಯೈ, ನನ್ನೆಲವನ ಒಳಕ್ಕೆ ಬಾರಯ್ಯ. ಬೆಸಕೈವೆ ನಿನ್ನಾಣೆಯಂ ಬೆಸಕೈವೆ, ಮರಣಮೆಂತಾದೊಡಂ ದಿಟಂ ನನಗೆ, ಮರಣಮೆಂತಾದೊಡಂ ದಿಟಂ ನನಗೆ. ರಾಮನೋ ನೀನೋ ಸಂಹರಿಸಲೆನ್ನಾಯ್ಕೆ ರಾಮಬಾಣಂ, ರಾಮನೋ ನೀನೋ ಸಂಹರಿಸಲ್ಕೆ ಎನ್ನಾಯ್ಕೆ ರಾಮಬಾಣಂ. ನಿನ್ನ ಪೇಳ್ದಂತೆ ಸಗಲದು ವೆದಲ್ ನಿನಗುಂ ಎನಗುಂ ಮೇಲ್ಮೆ, ನಿನ್ನ ಪೇಳ್ದಂತೆ ಸಗಲದು ವೆದಲ್ ನಿನಗುಂ ಎನಗುಂ ಮೇಲ್ಮೆ. ತಾಯಿಗುಲಿಗನಂದುಳಿಯೇ ಮಾತೆಗಾದಂತಾಯ್ತು ಸೇವೆ, ಮೇಣರ ಸಂಗೆ ಬೆಸ ಕೈದಲಿದ ಜಸಂ. ನಿನ್ನಿಂದೆನಗೆ ಮುಕ್ತಿ ನಿನ್ನ ಸಾವಕ್ಕೆ, ನಿನ್ನಾತ್ಮದುದ್ಧಾರಕ್ಕೆ ಮೊತ್ತ ಮೊದಲಣ ಜನ್ನ ಬೇಳ್ವೆ. ನಿನ್ನಿಂದೆನಗೆ ಮುಕ್ತಿ ನನ್ನ ಸಾವಕ್ಕೆ, ನಿನ್ನಾತ್ಮದುದ್ಧಾರಕ್ಕೆ ಮೊತ್ತ ಮೊದಲ ಜನ್ನ ಬೇಳ್ವೆ, ಮೊತ್ತ ಮೊದಲ ಜನ್ನ ಬೇಳ್ವೆ. ಲಂಕೇಶ್ವರ ರಾಮಬಾಣದಿಂದ ನಾನು ಬೇಕಾದರೂ ಬದುಕಬಹುದು, ಆದರೆ ನೀನಂತೂ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಮಾರೀಚ ರಾವಣನಿಗೆ ಹೇಳ್ತಾನೆ. ಮತ್ತೆ ಒಂದು ಕ್ಷಣ ಒಳಗೆ ಹೋಗಿ ಯೋಚನೆ ಮಾಡ್ತಾನೆ, ಅದೇನು ಅಂತ ಕವಿ ಹೇಳಲ್ಲ. ಪ್ರಾಯಶಃ ಮಾರೀಚ ತನ್ನ ತಪಸ್ಸಿನಿಂದ ರಾವಣನ ಭವಿಷ್ಯವನ್ನು ಕಂಡನೋ ಏನೋ, ಇವನಿಗೆ ಆಗುವುದು ಹೀಗೆ, ಅದೇ ಇವನಿಗೆ ಸದ್ಗತಿ ಅಂತ ಭಾವಿಸಿಕೊಂಡ. ಗಕ್ಕನೆ ಅವನ ಕೈ ಹಿಡಿದು, ಆಯ್ತಯ್ಯ ನಾನೇ ಬಲಿಯಾಗ್ತೀನಿ, ನಿನ್ನ ಅಭ್ಯುದಯ ಯಜ್ಞಕ್ಕೆ ಮೊದಲ ಬಲಿ ನಾನೇ, ಆಮೇಲೆ ನಿನ್ನ ಅಭ್ಯುದಯ ಸಾವಿಂದಲೇ ಮುಗಿಯುವಂಥದ್ದು. ನನ್ನ ಸಾವಿಂದಲೇ ನನ್ನ ತಾಯಿಗೆ ತೃಪ್ತಿಯಾಗಲಿ. ನಾನು ನನ್ನ ತಾಯಿ ತಾಟಕಿಯ ಸಾವಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ರಾಮನ ಮೇಲೆ ಎದುರಾಳಿಯಾಗಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ನಾನು ತಾಯಿಯನ್ನು ಸೇರಬಹುದಷ್ಟೇ, ನಿನ್ನ ಮೂಲಕವಾಗಿ ರಾಮ ಬಾಣಕ್ಕೆ ಸಿಲುಕಿ ಸಾಯುವುದು. ನೀನೋ ಅವನು ಇಬ್ಬರು ಕೊಂದೇ ಕೊಲ್ತೀರಿ, ನನಗೆ ರಾಮನೇ ಇರಲಿ ಆಯ್ಕೆ, ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ಅವನ ಕೈಯಲ್ಲಿ ಸಾವು ಮೇಲು ಅಂತ ಹೇಳಿ ಅಲ್ಲಿಗೆ ತೆರಳುತ್ತಾನೆ ಎನ್ನುವುದರೊಳಗೆ ಈ ಹೊತ್ತಿನ ಭಾಗ ಮುಗಿಯುತ್ತದೆ. ಅವನು ಹೇಗೆ ಹೋದ ಅಂದರೆ, ಪುಷ್ಪಕ ಕೊಯ್ದ ಆತನಂ ಮೃತ್ಯುರಥ ಕೊಯ್ಯುವಂತೆ ಓಲ್ ಪ್ರಾಣ ಮೇರ್ವಂತೆ ಪಾರಿದತ್ತ ವಿಮಾನಂ ಶ್ರೀರಾಮನ ಆಶ್ರಮಕ್ಕೆ. ಇವನು ಪುಷ್ಪಕವನ್ನು ಮಾರೀಚ ಹೇಗೆ ಹತ್ತಿದ ಅಂದರೆ ಮೃತ್ಯುರಥವನ್ನು ಹತ್ತುವಂತೆ ಹತ್ತಿದ. ಅದು ಹೇಗೆ ಮೇಲೆ ಹೋಯಿತು ಅಂತಂದರೆ ಪ್ರಾಣ ಮೇಲಕ್ಕೆ ಹಾರಿ ಹೋಗುವಂತೆ ಹಾರಿ ಹೋಯಿತು ಅಂತ. ಎಷ್ಟು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ ಕವಿಗಳು. ಮಂಗಳದಿಂದ ಮುಗಿತಾಯಿ. ರಾಮಾವತಾರಕ್ಕೆ ಇರ್ಮಡಿಯನಲ್ ಮೂಲ ವಿಗ್ರಹ ಕೆತ್ತಿದುತ್ಸವದ ಪಡಿಯನಲ್. ನನ್ನೊಳಿ ರಾಮಾಯಣಾವತಾರವನೆತ್ತಿ ಬೇಣ್ ಸರ್ವಭಾಷಾಮಯಿ ಭಗವತಿಯ ಹೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯ ರಾಮಂಗೆ. ಓಂ ನಮೋ ಓಂ ನಮೋ